have looked at bibliology, the study about the Bible in the beginning. ನಾವು ಪ್ರಾರಂಭದಲ್ಲಿ ದೇವರ ವಾಕ್ಯದ ಕುರಿತಾಗಿ ನಾವು ಅಧ್ಯಯನವನ್ನ ಮಾಡಿದ್ದೇವೆ, ದೈವಶಾಸ್ತ್ರದ ಒಂದು ಕ್ರಮಬದ್ಧ ಅಧ್ಯಯನದಲ್ಲಿ. Then we studied about God and the triune God. ನಾವು ದೇವರು ಮತ್ತು ತ್ರಯೇಕ ದೇವರ ಕುರಿತಾಗಿ ನಾವು ಅಧ್ಯಯನ ಮಾಡುತ್ತಾ ಬಂದಿದ್ದೇವೆ. When I say that, I say it with fear, because all life and eternity will not be enough to study about God. ನಾನು ಇದನ್ನ ಭಯದಿಂದ ನಾನು ತಿಳಿಸ್ತೇನೆ, ಯಾಕಂದ್ರೆ ದೇವರ ಕುರಿತಾಗಿ ನಾವು ಅಧ್ಯಯನ ಮಾಡೋದಾದ್ರೆ ಅದನ್ನ ಆಗುದಿಲ್ಲ, ಅದು ನಿತ್ಯತ್ವವೂ ಸಹ ಅದು ಸಾಕಾಗುವುದಿಲ್ಲ. But we were looking at some truths. ಆದ್ರೆ ನಾವು ಸ್ವಲ್ಪ ಮಟ್ಟಿಗೆ ನಾವು ಆ ಒಂದು ಕೆಲವು ಸತ್ಯಾಂಶಗಳನ್ನ ನಾವು ಅಧ್ಯಯನವನ್ನ ನಾವು ಮಾಡುತ್ತಾ ಬಂದಿದ್ದೇವೆ. The purpose of this study, we all know the word of God enough to defend our faith and give a reason for the faith that is in us to those who ask or those who we come across. ನಾವು ಈ ಅಧ್ಯಯನವನ್ನ ಮಾಡುವುದಕ್ಕೆ ಕಾರಣವೇನೆಂದರೆ, ನಾವು ನಮ್ಮ ನಂಬಿಕೆಯನ್ನ ದೃಢಪಡಿಸುವುದಕ್ಕೋಸ್ಕರವೂ ಸಹ ಮತ್ತು ಅದನ್ನ ಇತರರು ನಮ್ಮ ನಂಬಿಕೆಯ ವಿಷಯವಾಗಿ ಪ್ರಶ್ನೆಯನ್ನ ಮಾಡುವಾಗ ಅವರಿಗೆ ನಾವು ಉತ್ತರವನ್ನ ಕೊಡುವುದಕ್ಕೋಸ್ಕರವೂ ಸಹ ಆಗಿದೆ. Then we looked at the Lord Jesus Christ. ಅದಾದ ನಂತರ ನಾವು ಯೇಸು ಕ್ರಿಸ್ತನ ಕುರಿತಾಗಿ, ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿ ಅಧ್ಯಯನವನ್ನ ನಾವು ನಡೆಸಿದ್ದೇವೆ. That is the main topic in the Bible. ಅದು ಮುಖ್ಯವಾದಂತ ಒಂದು ವ್ಯಕ್ತಿಯಾಗಿ ಆ ಒಂದು ಸಂದೇಶವು ಆತನ ಕುರಿತಾಗಿ ಅದಾಗಿರುತ್ತದೆ ದೇವರ ವಾಕ್ಯದಲ್ಲಿ. Last few weeks we've been studying about the Holy Spirit pneumatology. ನಾವು ನ್ಯೂಮಟಾಲಜಿ ಅಂದ್ರೆ ಪವಿತ್ರಾತ್ಮ ಶಾಸ್ತ್ರದ ಕುರಿತಾಗಿ ನಾವು ಕಳೆದ ಕೆಲವು ವಾರದಲ್ಲಿ ನಾವು ಅಧ್ಯಯನ ಮಾಡುತ್ತಾ ಬಂದಿದ್ದೇವೆ. I only just summarize in 2 minutes what we have looked at so far. ಕೆಲವು ನಿಮಿಷಗಳಲ್ಲಿ ನಾನು ಇಲ್ಲಿವರೆಗೆ ನಾವು ಏನನ್ನ ಅಧ್ಯಯನ ಮಾಡಿದ್ದೇವೆ ಎಂಬುದಾಗಿ ನಾನು ಸ್ವಲ್ಪ ಮಟ್ಟಿಗೆ ತಿಳಿಸುತ್ತೇನೆ. We looked at his deity, he is God himself. ನಾವು ಪವಿತ್ರಾತ್ಮನು ಆತನು ದೇವರು ತಾನೇ ಆಗಿದ್ದಾನೆ ಎಂಬುದಾಗಿ ಆತನ ದೈವತ್ವದ ಕುರಿತಾಗಿ ನೋಡಿದ್ದೇವೆ. We looked at his attributes, his characters. ಆತನ ಒಂದು ಗುಣಲಕ್ಷಣಗಳು ಎಂತದ್ದಾಗಿದೆ ಎಂಬುದಾಗಿ ಸಹ ನಾವು ನೋಡುತ್ತಾ ಬಂದಿದ್ದೇವೆ. His titles and symbols. ಆತನ ಒಂದು ಆತನಿಗಿರುವಂತ ಶಿರೋನಾಮಗಳು ಮತ್ತು ಆತನು ಮಾಡುವಂತ ಕಾರ್ಯಗಳನ್ನ ನಾವು ನೋಡಿದ್ದೇವೆ. The symbols given about him, how he is compared to wind, oil, living water, fire, like that. ಆತನಿಗೆ ಹೋಲಿಕೆಯಾಗಿರುವಂತ ಚಿಹ್ನೆಗಳನ್ನ ದೇವರ ವಾಕ್ಯದಲ್ಲಿ ನಾವು ಯಾವ ರೀತಿಯಾಗಿ ಎಣ್ಣೆಗೆ ಮತ್ತು ಗಾಳಿಗೆ ಅದನ್ನ ಹೋಲಿಕೆ ಮಾಡಿ ಹೇಳಿರುವಂತದ್ದನ್ನ ನಾವು ನೋಡಿದ್ದೇವೆ. Then we saw that he proceeded from the Father and the Son. ನಾವು ಆತನು ಹೊರಟು ಬಂದದ್ದು ತಂದೆಯಾದ ದೇವರಿಂದಲೂ ಮಗನಾದ ದೇವರಿಂದಲೂ ಆತನು ಹೊರಟು ಬಂದದ್ದು ಎಂಬುದಾಗಿ ನಾವು ನೋಡಿದ್ದೇವೆ. We looked at the personhood of the Holy Spirit. He is a person, God. He is the third person in the Godhead. ಪವಿತ್ರಾತ್ಮನ ವ್ಯಕ್ತಿತ್ವದ ಕುರಿತಾಗಿ ನಾವು ನೋಡುತ್ತಾ ಬಂದಿದ್ದೇವೆ. ಆತನು ಒಬ್ಬ ವ್ಯಕ್ತಿಯಾಗಿಯೂ ತ್ರಯೇಕ ದೇವರಲ್ಲಿ ಮೂರನೆಯ ವ್ಯಕ್ತಿಯಾಗಿ ಆತನು ಕಾಣಿಸಿಕೊಳ್ಳುವಂತನಾಗಿದ್ದಾನೆ. We looked at the evidence that he is a person. ನಾವು ಪುರಾವೆಯನ್ನ ಸಹ ನೋಡಿದ್ದೇವೆ, ಏನೆಂದರೆ ಆತನು ಒಬ್ಬ ವ್ಯಕ್ತಿಯೇ ಆಗಿದ್ದಾನೆ ಎಂಬುದಾಗಿ. Because he is a person, we can do wrong to him, like lie to him, grieve him, insult him, resist him, quench him. There are a lot of things we can do because he is a person. ಆತನು ವ್ಯಕ್ತಿ ಆಗಿರುವ ಒಂದು ದೆಸೆಯಿಂದ ಆತನಿಗೆ ನಾವು ನೋವನ್ನ ತರುವಂತದ್ದು ಮತ್ತು ಆತನಿಗೆ ದುಃಖವನ್ನ ತರುವಂತದ್ದು, ಆತನನ್ನ ನೋಯಿಸುವಂತದ್ದನ್ನ ನಾವು ಮಾಡುವಂತದ್ದಾಗಿದೆ. Then we looked at the Holy Spirit work in the Old Testament. ಮತ್ತು ಪವಿತ್ರಾತ್ಮನ ಕಾರ್ಯವನ್ನ ಹಳೆ ಒಡಂಬಡಿಕೆಯಲ್ಲಿ ಯಾವ ರೀತಿಯಾಗಿ ಆತನು ಮಾಡಿದ್ದಾನೆ ಎಂಬುದಾಗಿ ಸಹ ನೋಡುತ್ತೇವೆ. We see a clear difference between the work of the Holy Spirit in the Old Testament and New Testament. ಮತ್ತು ಹಳೆ ಒಡಂಬಡಿಕೆಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಆತನು ಮಾಡುವಂತ ಅಥವಾ ಆತನ ಸೇವೆಯನ್ನ ಅದರ ವಿಭಿನ್ನತೆಯನ್ನ ಸಹ ನಾವು ಸ್ಪಷ್ಟವಾಗಿ ನಾವು ನೋಡಬಹುದಾಗಿದೆ. Mainly his work in revelation and inspiration of the scripture. ಮುಖ್ಯವಾಗಿ ಒಂದು ದೇವರ ವಾಕ್ಯವನ್ನ ನಮಗೆ ಪ್ರಕಟಿಸುವಂತದ್ದು ಮತ್ತು ಅದನ್ನ ಆತನ ಒಂದು ಅಥವಾ ಪವಿತ್ರಾತ್ಮ ಪ್ರೇರಿತವಾಗಿರುವಂತ ವಾಕ್ಯದ ಕುರಿತಾಗಿ ಆತನ ಸೇವೆಯನ್ನ ನಾವು ನೋಡಿದ್ದೇವೆ. We looked at the work of the Holy Spirit in the life of Jesus Christ when he was in this world. ಪವಿತ್ರಾತ್ಮನು ಆತನು ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇದ್ದಾಗ ಯಾವ ರೀತಿಯಾಗಿ ಆತನನ್ನ ನಡೆಸಿದನು ಅಥವಾ ಆತನ ಕಾರ್ಯ ಎಂತದಾಗಿತ್ತು ಎಂಬುದಾಗಿ ಸಹ ನಾವು ನೋಡಿದ್ದೇವೆ. His role in the virgin birth. ಪವಿತ್ರಾತ್ಮನ ಕಾರ್ಯ ಯೇಸು ಕ್ರಿಸ್ತನ ಕನ್ಯೆಯ ಒಂದು
ಹುಟ್ಟುವಿಕೆಯಲ್ಲಿ ನಾವು ನೋಡಿದ್ದೇವೆ. His anointing and empowering for the ministry. ಆ ಕರ್ತನಾದ ಯೇಸು ಕ್ರಿಸ್ತನನ್ನ ಆತನನ್ನ ಅನಾಯಿಂಟಿಂಗ್ ಸೇವೆಗಾಗಿ ಬಲಪಡಿಸಿ, ಸೇವೆಗಾಗಿ ಬಲಪಡಿಸುವಂತದ್ದು ಮತ್ತು ಪ್ರತ್ಯೇಕಪಡಿಸುವಂತದ್ದನ್ನ ನಾವು ನೋಡಿದ್ದೇವೆ. ಅಭಿಷೇಕವನ್ನ ಮಾಡುವಂತದ್ದನ್ನ ನಾವು ನೋಡುತ್ತೇವೆ. Holy Spirit work in the atoning death of the Lord. ಮತ್ತು ಪವಿತ್ರಾತ್ಮನ ಒಂದು ಕಾರ್ಯ ಯೇಸು ಕ್ರಿಸ್ತನ ಒಂದು ಶಿಲುಬೆಯ ಮರಣದ ಕುರಿತಾಗಿರುವಂತ ಒಂದು ಸೇವೆಯಲ್ಲಿ ಆತನು ಮಾಡುವಂತ ಕಾರ್ಯವನ್ನ ನಾವು ನೋಡುತ್ತೇವೆ. The Holy Spirit's work in the resurrection of the Lord Jesus Christ. ಮತ್ತು ಪವಿತ್ರಾತ್ಮನ ಕಾರ್ಯ ಯೇಸು ಕ್ರಿಸ್ತನ ಒಂದು ಪುನರುತ್ಥಾನದಲ್ಲಿಯೂ ಸಹ ನಾವು ನೋಡುತ್ತೇವೆ. In the last topic we looked at the Holy Spirit work in the book of Acts and in the New Testament times. ಮತ್ತು ಪವಿತ್ರಾತ್ಮನ ಕಾರ್ಯವನ್ನ ಅಪೋಸ್ತಲರ ಒಂದು ಸಮಯದಲ್ಲಿ ಮತ್ತು ಹೊಸ ಒಡಂಬಡಿಕೆಯ ಪತ್ರಿಕೆಗಳಲ್ಲಿಯೂ ಸಹ ನಾವು ನೋಡುತ್ತೇವೆ. And in closing we looked at last week the Holy Spirit baptism. ಮತ್ತು ಕೊನೆಯದಾಗಿ ನಾವು ಕಳೆದ ವಾರ ನಾವು ನೋಡುವಂತದ್ದೇನೆಂದ್ರೆ ಪವಿತ್ರಾತ್ಮನ ದೀಕ್ಷಾ ಸ್ನಾನ, by which the believer is added to the universal body. ಈ ಒಂದು ಸಾರ್ವತ್ರಿಕವಾದಂತ ಸಭೆಗೆ ಯಾವ ರೀತಿಯಾಗಿ ಒಬ್ಬ ವಿಶ್ವಾಸಿಯು ಆತನು ಅಥವಾ ದೀಕ್ಷಾ ಸ್ನಾನವಾಗಿ ಆತನು ಸಭೆಗೆ ಸೇರುವಂತನಾಗಿದ್ದಾನೆ ಎಂಬುದಾಗಿರುವಂತಹ ಪವಿತ್ರಾತ್ಮನ ಕಾರ್ಯವನ್ನ ನಾವು ನೋಡುತ್ತೇವೆ. The baptism of the Holy Spirit. ಅದೇ ಪವಿತ್ರಾತ್ಮನ ದೀಕ್ಷಾ ಸ್ನಾನ ಕಾರ್ಯವಾಗಿದೆ. Yeah, and then we looked at that the Bible never talks about a second grace or a second work of the Holy Spirit in our life after we are saved. ನಾವು ಅಥವಾ ಒಬ್ಬ ವಿಶ್ವಾಸಿಯು ಆತನು ರಕ್ಷಣೆಯನ್ನ ಹೊಂದಿದ ನಂತರ ಎರಡನೆಯ ಒಂದು ಕಾರ್ಯ ಅಥವಾ ಎರಡನೆಯ ಕೃಪೆಯ ಕಾರ್ಯ ಪವಿತ್ರಾತ್ಮನ ಕಾರ್ಯ ಎಂಬುದಾಗಿ ಹೇಳುವಂತದ್ದನ್ನು ಅದು ಇಲ್ಲ ಎಂಬುದಾಗಿ ಸಹ ನಾವು ನೋಡುತ್ತಾ ಬಂದಿದ್ದೇವೆ. When a sinner repents and believes in the Lord, that very moment the Holy Spirit comes into his life. ಒಬ್ಬ ಪಾಪಿಯು ಆತನು ಪಶ್ಚಾತ್ತಾಪವನ್ನ ಪಟ್ಟು ಯೇಸು ಕ್ರಿಸ್ತನನ್ನ ನಂಬಿ ಆತನು ರಕ್ಷಣೆಗೆ ಬರುವಾಗ ಅಲ್ಲಿ ಆ ಕ್ಷಣದಲ್ಲಿ ಪವಿತ್ರಾತ್ಮನ ಕಾರ್ಯ ಆತನನ್ನ ಅಲ್ಲಿ ಮಾಡುವಂತದ್ದಾಗಿದೆ. ಪವಿತ್ರಾತ್ಮನು ಆತನಲ್ಲಿ ವಾಸ ಮಾಡುವಂತನಾಗಿದ್ದಾನೆ. There are churches that teach that you need a second work of grace in your life to receive the Holy Spirit or to be anointed. We will look at that a little later, but the Bible never teaches that. ಕೆಲವು ಕ್ರೈಸ್ತ ಪಂಗಡಗಳು ಅವರು ಈ ರೀತಿಯಾಗಿ ಅವರು ಬೋಧನೆಯನ್ನ ಮಾಡುತ್ತಾರೆ. ಒಬ್ಬ ವಿಶ್ವಾಸಿಗೆ ಪವಿತ್ರಾತ್ಮನ ಒಂದು ಪಡಿವಿಕೆಯನ್ನ ಮಾಡಬೇಕಾದರೆ ಆತನ ಏನು ಮಾಡಬೇಕು, ಆ ಎರಡನೆಯ ಕೃಪೆ ಬರಬೇಕಾದರೆ ಆತನ ಇನ್ನು ಕಾಯಬೇಕು ಎಂಬುದಾಗಿರುವಂತಹ ಬೋಧನೆಗಳನ್ನ ಅವರು ಮಾಡುತ್ತಾರೆ. Okay, we will come to that a little later. Now let's get back to the work of the Holy Spirit in the book of Acts. ನಾವು ಆ ಒಂದು ಪ್ರಸ್ತಾಪಕ್ಕೆ ಅನಂತರ ನಾವು ಬರುವವರಾಗಿದ್ದೇವೆ. ಈಗ ನಾವು ಅಪೊಸ್ತಲರ ಕೃತ್ಯಗಳಲ್ಲಿ ಪವಿತ್ರಾತ್ಮನ ಕಾರ್ಯವನ್ನ ನಾವು ಅಧ್ಯಯನ ಮಾಡುವವರಾಗಿರೋಣ. In Acts 1:8 we saw the Lord promise that when the Holy Spirit come on you, you will be strengthened, you will have received the power and you will be my witness. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 8ನೇ ವಚನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಶಿಷ್ಯರಿಗೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನ ಹೊಂದಿ ಯೆರೂಸಲೇಮಿನ ಎಲ್ಲಾ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನಮಗೆ ಸಾಕ್ಷಿಗಳಾಗಿರುವಿರಿ ಎಂಬುದಾಗಿ ಆತನು ತಿಳಿಸುತ್ತಾನೆ. We see that literally happening in the book of Acts. ಆ ಒಂದು ಅಕ್ಷರಿಕವಾಗಿ ಆ ಒಂದು ಸಂಗತಿಯು ಅಪೊಸ್ತಲರ ಕೃತ್ಯಗಳಲ್ಲಿಯೇ ನೆರವೇರುವಂತದನ್ನ ನಾವು ನೋಡಬಹುದಾಗಿದೆ. And if you look at Acts chapter 4 verse 31, ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 31ನೇ ವಚನವನ್ನ ನಾವು ನೋಡುವುದಾದರೆ, we read that when they prayed, the place in which they were gathered together was shaken. They were all filled with the Holy Spirit and continued to speak the word of God with boldness. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 31ನೇ ವಚನ, ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ ಅವರು ಕೂಡಿದ್ದ ಸ್ಥಳವು ನಡುಗಿತು, ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ದೇವರ ವಾಕ್ಯವನ್ನು ಧೈರ್ಯದಿಂದ ಹೇಳುವವರಾದರು. We need to realize that every time when the Holy Spirit filled them, they didn't speak in tongues even in that time. ಪವಿತ್ರಾತ್ಮನು ಅವರನ್ನ ಅಥವಾ ಪವಿತ್ರಾತ್ಮ ಭರಿತರಾಗಿರುವಾಗ ಅವರು ಆ ಒಂದು ಎಲ್ಲಾ ಸಮಯದಲ್ಲಿಯೂ ಅವರು ವಾಣಿಗಳನ್ನು ಆಡಲಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. That is not what the Pentecostals will tell you today. ಅದನ್ನ ಈ ಒಂದು ಪೆಂಟಕಾಸ್ಟ್ ಡಿನಾಮಿನೇಷನ್ ಅಥವಾ ಪಂಗಡವು ಆ ರೀತಿಯಾಗಿ ಅವರು ತಿಳಿಸುವುದಿಲ್ಲ. Here we read that the Holy Spirit filled them, but the result was that they spoke the word of God with boldness.
ಇಲ್ಲಿ ನಾವು ಓದಿದ್ದೇವೇನೆಂದರೆ ಪವಿತ್ರಾತ್ಮ ಭರಿತರಾಗಿ ಅವರು ದೇವರ ವಾಕ್ಯವನ್ನ ಧೈರ್ಯದಿಂದ ಹೇಳುವವರಾದರು ಎಂಬುದಾಗಿ. That is the main purpose for the Lord filling us. The Holy Spirit strengthen us to be his witness. ಆ ಒಂದು ಮುಖ್ಯ ಕಾರಣವನ್ನ ನಾವು ಇಲ್ಲಿ ನೋಡುತ್ತೇವೆ. ನಮ್ಮನ್ನ ಪವಿತ್ರಾತ್ಮ ಭರಿತರನ್ನಾಗಿ ದೇವರು ಮಾಡುವಂತದ್ದು ಆತನ ವಾಕ್ಯವನ್ನ ನಾವು ಧೈರ್ಯದಿಂದ ಹೇಳುವವರಾಗಿರಬೇಕು ಎಂಬುದಾಗಿಯೇ. So when you look at the book of Acts, ಅಪೊಸ್ತಲರ ಕೃತ್ಯಗಳನ್ನ ನಾವು ನೋಡುವುದಾದ್ರೆ, Holy Spirit performed miracles through the apostles to authenticate their message. ಈ ಒಂದು ಪವಿತ್ರಾತ್ಮನು ಅವರ ಮುಖಾಂತರ ಮಾಡಿದಂತ ಎಲ್ಲಾ ಕಾರ್ಯಗಳು ಆ ಸುವಾರ್ತೆಯನ್ನ ದೃಢಪಡಿಸುವುದಕ್ಕೋಸ್ಕರವೇ ಆಗಿತ್ತು. Remember, it was before the New Testament books were written. ಈ ಒಂದು ಕಾರ್ಯಗಳು ಅಥವಾ ಸಂಗತಿಗಳು ನಡೆದದ್ದು ಈ ಒಂದು ಸಂಪೂರ್ಣವಾದಂತ ಅಥವಾ ಹೊಸ ಒಡಂಬಡಿಕೆ ಪೂರ್ಣವಾಗುವುದವರೆಗೂ ಅದು ನಡೆಯುತ್ತಿತ್ತು. To display the power of God. ಅದು ಮಾತ್ರವಲ್ಲ, ದೇವರ ಬಲವನ್ನ ತೋರ್ಪಡಿಸುವುದಕ್ಕೋಸ್ಕರವೂ ಸಹ ಈ ಒಂದು ಅದ್ಭುತ ಕಾರ್ಯಗಳನ್ನ ಪವಿತ್ರಾತ್ಮನು ಇವರ ಮುಖಾಂತರ ನಡೆಸುತ್ತಿದ್ದನು. To glorify God. ದೇವರನ್ನ ಮಹಿಮೆ ಪಡಿಸುವುದಕ್ಕೋಸ್ಕರವೂ ಸಹ. To cause men to believe in God. ಮತ್ತು ಮನುಷ್ಯರು ದೇವರ ಮೇಲೆ ನಂಬಿಕೆ ಇಡುವುದಕ್ಕೋಸ್ಕರವೂ ಸಹ. To cause them to believe in God. In Acts 3, when the lame man was healed, we see people thronging, coming together to know what happened. ಅಲ್ಲಿ ನಾವು ನೋಡುತ್ತೇವೆ ಅಪೊಸ್ತಲರ ಕೃತ್ಯ 3ನೇ ಅಧ್ಯಾಯದಲ್ಲಿ ಒಬ್ಬ ಕುಂಟನು ಆತನಿಗೆ ಗುಣವಾದಾಗ ಏನಾಯ್ತು ಎಂಬುದಾಗಿ ಜನರೆಲ್ಲರೂ ಸಹ ದೇವರ ಕುರಿತಾಗಿ ಅರಿಯುವುದಕ್ಕೋಸ್ಕರ ಬರುವಂತದನ್ನ ನಾವು ಅಲ್ಲಿ ನೋಡುತ್ತೇವೆ. Same thing we read again and again in Acts 5 and many other. We read many chapter 5 verse 12. ಅದನ್ನ ನಾವು ಇನ್ನೂ ಅನೇಕ ಅಧ್ಯಾಯಗಳಲ್ಲಿ ನಾವು ನೋಡುತ್ತೇವೆ. 5ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ಇಲ್ಲಿ ನೋಡುವುದಾದರೆ, many signs and wonders and regularly done among the people by the hands of the apostles. ಇದಲ್ಲದೆ ಅಪೊಸ್ತಲರ ಕೈಯಿಂದ ಅನೇಕ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳು ಜನರಲ್ಲಿ ನಡೆಯುತ್ತಾ ಇದ್ದವು. And we also see that the Holy Spirit determined and distributed and developed spiritual gifts to build the body of Christ. ಮತ್ತು ಆ ಒಂದು ಕ್ರಿಸ್ತನ ದೇಹವಾದಂತಹ ಸಭೆಯನ್ನ ಬಲಪಡಿಸುವುದಕ್ಕೂ ದೃಢಪಡಿಸುವುದಕ್ಕೂ ಪವಿತ್ರಾತ್ಮನು ಆತನು ವರಗಳನ್ನ ಆತನು ಕೊಡುವಂತವನಾಗಿದ್ದನು, ನಡೆಸುತ್ತಿದ್ದನು ಎಂಬುದಾಗಿ ಸಹ ನಾವು ನೋಡುತ್ತೇವೆ. When we go to the topic of ecclesiology, church, we will look at the spiritual gifts little more in detail. ನಾವು ಸಭೆಯ ಕುರಿತಾಗಿ ಅಧ್ಯಯನವನ್ನ ಮಾಡುವಾಗ, ಎಕ್ಲಿಸಿಯಾಲಜಿ ಎಂಬ ಅಧ್ಯಯನವನ್ನ ಮಾಡುವಾಗ ನಾವು ಇನ್ನೂ ಅನೇಕ ಈ ಒಂದು ಪವಿತ್ರಾತ್ಮನಿಂದ ಉಂಟಾಗುವಂತ ವರಗಳನ್ನ ಕುರಿತಾಗಿ ನಾವು ಪವಿತ್ರಾತ್ಮನ ವರಗಳನ್ನ ಅಧ್ಯಯನವನ್ನ ನಾವು ಮಾಡುತ್ತೇವೆ. So Holy Spirit also spoke through the New Testament prophets along with the apostles. ಅಪೊಸ್ತಲರ ಮುಖಾಂತರ, Uncle, could you please repeat that again? In the book of Acts, we see the Holy Spirit speaking also through the New Testament prophets during that time. ಅಪೊಸ್ತಲರ ಕೃತ್ಯದಲ್ಲಿ ಪವಿತ್ರಾತ್ಮನು ಹೊಸ ಒಡಂಬಡಿಕೆಯ ಪ್ರವಾದಿಗಳ ಮುಖಾಂತರ ಮಾತನಾಡುವುದನ್ನ ನಾವು ನೋಡುತ್ತೇವೆ. Also purified the church from within. ಮತ್ತು ಸಭೆಯನ್ನ ಒಳಗಿನಿಂದ ಆತನು ಶುದ್ಧೀಕರಿಸುವಂತದನ್ನ ಸಹ ನಾವು ನೋಡಬಹುದಾಗಿದೆ. You remember what happened in chapter 5 in the case of what happened to Ananias and Sapphira. 5ನೇ ಅಧ್ಯಾಯದಲ್ಲಿ ಅನನೀಯ ಸಫೀರಳ ಕುರಿತಾಗಿ ಅವರ ಜೀವಿತದಲ್ಲಿ ನಡೆದಂತದ್ದು ನಮಗೆ ತಿಳಿದಿದೆ. Also instructed and led the apostles in the ministry. ಮತ್ತು ಅಪೊಸ್ತಲರನ್ನ ತಮ್ಮ ಸೇವೆಯಲ್ಲಿ ಅವರಿಗೆ ಈ ರೀತಿಯಾಗಿ ಮಾಡಬೇಕು ಎಂಬುದಾಗಿ ಮತ್ತು ಅವರನ್ನ ನಡೆಸುವಂತದ್ದನ್ನ ಸಹ ನಾವು ನೋಡುತ್ತೇವೆ. So in summary, in the book of Acts,
ಅಪೊಸ್ತಲರ ಕೃತ್ಯದಲ್ಲಿ ಸಂಕ್ಷಿಪ್ತವಾಗಿ ನಾವು ನೋಡುವುದಾದರೆ the Holy Spirit founded the church in chapter 2. ಪವಿತ್ರಾತ್ಮನು ಆತನು ಸಭೆಯನ್ನ ಆತನು 2ನೇ ಅಧ್ಯಾಯದಲ್ಲಿ ಪ್ರಾರಂಭಿಸಿದನು. He developed the church. ಮತ್ತು ಸಭೆಯನ್ನ ಆತನು ಮುಂದುವರಿಸುತ್ತಾ ಬಂದನು. He expanded the church. We see the church, the gospel spreading, and many churches happening in all over Asia and going to Europe and other parts also. ಅದೇ ರೀತಿಯಾಗಿ ಸಭೆಯ ಹರಡುವಿಕೆಯನ್ನ ಸಹ ನಾವು ನೋಡಬಹುದಾಗಿದೆ. ಯಾವ ರೀತಿಯಾಗಿ ಏಷ್ಯಾ ಖಂಡದಿಂದ ಮತ್ತು ಯುರೋಪ್ ಖಂಡದವರೆಗೂ ಸಹ ಸುವಾರ್ತೆಯು ಹರಡಿ ಸಭೆಗಳು ಸ್ಥಾಪನೆ ಆಗುವಂತದ್ದನ್ನ ನಾವು ನೋಡುತ್ತೇವೆ. ಇದು ಪವಿತ್ರಾತ್ಮನ ಕಾರ್ಯವಾಗಿತ್ತು. And also he empowered the church, the believers in the book of Acts. ಅದೇ ರೀತಿಯಾಗಿ ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡುತ್ತೇವೆ ವಿಶ್ವಾಸಿಗಳನ್ನು ವಿಶ್ವಾಸಿಗಳನ್ನು ಸಹ ಆತನು ದೃಢಪಡಿಸುತ್ತಾ ಬಲಪಡಿಸುತ್ತಾ ಬಂದನು ಎಂಬುದಾಗಿ. So the book of Acts, let's say it goes from AD 37 to maybe AD about 70. ಕ್ರಿಸ್ತಪೂರ್ವ 37ನೇ ಇಸವಿಯಿಂದ 70ನೇ ಇಸವಿವರೆಗೂ ಅದು ಹೋಗುತ್ತದೆ ಎಂಬುದಾಗಿ ನಾವು ಹೇಳಬಹುದು ಈ ಒಂದು ಅಪೊಸ್ತಲರ ಕೃತ್ಯದ ಕಾರ್ಯಗಳು. When the book of Acts end, unlike any other epistle, God's Spirit is working through the apostles and the New Testament believers. Book has no conclusion. That work is still continuing. ಈ ಒಂದು ಅಪೊಸ್ತಲರ ಕೃತ್ಯದ ಒಂದು ಪುಸ್ತಕವಾದ ಅದರಲ್ಲಿ ನಾವು ನೋಡುವುದೇನೆಂದರೆ ಅದ್ಭುತವಾಗಿ ಆ ಒಂದು ಕಾರ್ಯವು ಅದು ಇನ್ನೂ ಮುಂದುವರಿಯುತ್ತಾ ಇದೆ ಎಂಬುದಾಗಿ, ಆ ಒಂದು ಸುವಾರ್ತೆಯ ಕಾರ್ಯ ಹರಡುವಂತದ್ದು ಅದು ಮುಂದುವರಿಯುತ್ತಾ ಇದೆ ಎಂಬುದಾಗಿ. During that time, there were signs and wonders done by the hand of apostles. We should note that phrase. ನಾವು ಇಲ್ಲಿ ಗುರುತು ಮಾಡಿರುವ ಪ್ರಕಾರ ಅಪೊಸ್ತಲರ ಕೈಯಿಂದ ಅನೇಕ ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ಜನರಲ್ಲಿ ನಡೆಯುತ್ತಾ ಇದ್ದವು ಎಂಬುದಾಗಿ ನಾವು ನೋಡುತ್ತೇವೆ. ಅಂದರೆ ಅಪೊಸ್ತಲರ ಕೃತ್ಯಗಳು ಅಪೊಸ್ತಲರ ಮುಖಾಂತರ ಅದು ಈ ಎಲ್ಲಾ ಕಾರ್ಯಗಳು ನಡೆಯುತ್ತಾ ಇತ್ತು ಎಂಬುದಾಗಿ ನಾವು ನೋಡಬಹುದು. Nobody should say that it happened then, it should also happen today. That is the claim of many groups. ಅಂದು ಅದು ನಡೆಯುತ್ತಿದ್ದರೆ ಇಂದು ನಡೆಯುತ್ತದೆ ಎಂಬುದಾಗಿ ಸಹ ಅನೇಕರು ಹೇಳುವ ಹಾಗೆ ನಾವು ಹೇಳಬಾರದು. If it is so, then what happened to Ananias and Sapphira should also happen in our churches. ಆ ರೀತಿಯಾಗಿ ಆಗುವುದಾದರೆ ಅನನ್ಯ ಸಫೈರಳಿಗೆ ಆದಂತ ಕಾರ್ಯವು ನಮ್ಮ ಮಧ್ಯದಲ್ಲಿಯೂ ಸಹ ಇಂದು ಆಗಬೇಕು ಎಂಬುದಾಗಿ ನಾವು ಹೇಳಬೇಕಾಗಿ ಬರುತ್ತದೆ. We know that is not happening by the grace of God. ನಮಗೆ ಗೊತ್ತಿದೆ ಆ ರೀತಿಯಾಗಿ ಆಗುತ್ತಿಲ್ಲ ಎಂಬುದಾಗಿ, ಯಾಕಂದ್ರೆ ದೇವರ ಕೃಪೆಯು ಇರುವ ಕಾರಣದಿಂದಲೇ. So when you look at Acts chapter 2, the ministry was mainly among the Jews. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯವನ್ನ ನಾವು ನೋಡುವುದಾದ್ರೆ ಮುಖ್ಯವಾಗಿ ಅಲ್ಲಿ ಯಹೂದಿ ಪಂಗಡದವರು ಅಥವಾ ಯಹೂದಿ ಜನರಿದ್ದರು. The gospel was reaching out to the Jews only. ಆ ಸಮಯದಲ್ಲಿ ಬರೀ ಯಹೂದ್ಯರಿಗೆ ಇಸ್ರೇಲ್ ಜನರಿಗೆ ಮಾತ್ರ ಆ ಒಂದು ಸುವಾರ್ತೆಯು ತಲುಪುವಂತದಾಗಿತ್ತು. By chapter 8 it has spread to the Samaritans. 8ನೇ ಅಧ್ಯಾಯಕ್ಕೆ ನಾವು ಬರುವುದಾದರೆ ಅಲ್ಲಿ ಆ ಒಂದು ಸಮಯದಲ್ಲಿ ಸಮಾರ್ಯದವರಿಗೂ ಸಹ ಆ ಸುವಾರ್ತೆಯು ಅಲ್ಲಿ ತಲುಪಿದೆ. By chapter 10 it has reached the Gentiles, the Cornelius home. 10ನೇ ಅಧ್ಯಾಯದಲ್ಲಿ ನಾವು ಬರುವುದಾದರೆ ಈ ಒಂದು ಸುವಾರ್ತೆಯು ಈಗ ಅನ್ಯರಿಗೆ ಕೊರ್ನೇಲಿಯನ ಮನೆಯವರೆಗೂ ಸಹ ಅದು ಬಂದು ತಲುಪಿದೆ. When you look at chapter 19, it has gone to Europe, it has gone to Spain also. 19ನೇ ಅಧ್ಯಾಯಕ್ಕೆ ನಾವು ಬಂದು ನೋಡುವುದಾದರೆ ಅಲ್ಲಿ ಸುವಾರ್ತೆಯು ಈಗ ಸ್ಪೇನ್ ಅಥವಾ ಯುರೋಪ್ ದೇಶದವರೆಗೂ ಸಹ ಅದು ಹರಡಿ ತಲುಪಿದೆ ಎಂಬುದಾಗಿ ನಾವು ನೋಡುತ್ತೇವೆ. So it was a vast expansion of the gospel, churches being built all over. ಇದು ದೊಡ್ಡದಾದಂತ ಒಂದು ಹರಡುವಿಕೆ, ಸಭೆಯ ಒಂದು ಹರಡುವಿಕೆ, ಸುವಾರ್ತೆಯ ಪ್ರಸರಣ ಅಲ್ಲಿ ಆಗಿರುವಂತದ್ದನ್ನ ನಾವು ನೋಡಬಹುದು. It should put me and you to shame when we think in such a short time the Holy Spirit has worked through the early church, the apostles, so much that the gospel has gone out to the then known world. ಇಲ್ಲಿ ನಾವು ನೋಡುತ್ತೇವೆ ಈ ಒಂದು ನಮ್ಮ ಒಂದು ಸಮಯದಲ್ಲಿ ಅದು ನಮಗೆ ಅದು ನಾಚಿಕೆಯನ್ನ ಉಂಟು ಮಾಡಬೇಕಾಗಿದೆ. ಯಾಕಂದ್ರೆ ಆ ಸಮಯದಲ್ಲಿ ಸ್ವಲ್ಪ ಸಮಯದಲ್ಲಿ ಅಪೊಸ್ತಲರ ಮುಖಾಂತರ, ಆದಿ ಸಭೆಯ ಮುಖಾಂತರ ಆ ಒಂದು ಸುವಾರ್ತೆಯು, ಸಭೆಯ ಹರಡುವಿಕೆ ಅದು ಆ ಒಂದು ಸಮಯದಲ್ಲಿ ಇದ್ದಂತ ದೇಶದ ವರೆಗೂ ಎಲ್ಲಾ ದೇಶದಲ್ಲಿ ಅದು ಹರಡಿರುವಂತದ್ದಾಗಿತ್ತು. We know that the history says that Apostle Thomas came to India.
ಈ ಒಂದು ಚರಿತ್ರೆ ಹೇಳುತ್ತದೆ ಏನೆಂದರೆ ಆ ಒಂದು ಅಪೊಸ್ತಲನಾದ ತೋಮನು ಆತನು ನಮ್ಮ ಭಾರತ ದೇಶಕ್ಕೆ ಆತನು ಬಂದನು ಎಂಬುದಾಗಿ. That all happened within 100 years. ಇದೆಲ್ಲವೂ ಸಹ ಕೇವಲ 100 ವರ್ಷದ ಒಳಗೆ ಎಲ್ಲವೂ ಸಹ ಅದು ನಡೆದಿತ್ತು. But now we had almost 1900 years and we are still a small minority in our country. ಆದರೂ ನಾವು ನೋಡುತ್ತೇವೆ 1900 ವರ್ಷಗಳಾದ ನಂತರ ಸಹ ಕ್ರೈಸ್ತತ್ವ ಅದು ಇನ್ನೂ ಮೈನಾರಿಟಿ ಆಗಿದೆ, ಅಲ್ಪಸಂಖ್ಯಾತವಾಗಿದೆ. So that should make us to think, and we brethren people mostly claim about the New Testament pattern churches we have. ನಮಗೆ ಇದು ಆಲೋಚನೆಯನ್ನ ಉಂಟು ಮಾಡುವುದಕ್ಕೆ ಅದು ಪ್ರೇರೇಪಿಸಬೇಕಾಗಿದೆ. ನಾವು ಬ್ರದರನ್ ಸಭೆ ಸಹೋದರ ಸಭೆಯವರು ಎಂಬುದಾಗಿ ನಾವು ಹೇಳಿ ನಾವು ಹೊಸ ಒಡಂಬಡಿಕೆಯ ರೀತಿಯಲ್ಲಿ ನಾವು ನಡೆಸುವಂತ ಸಭೆ ಎಂಬುದಾಗಿ ನಾವು ಹೇಳಿಕೊಳ್ಳುತ್ತೇವೆ. But many times I wonder whether you and I have the New Testament power of the Holy Spirit in our life. ಆದರೆ ಅನೇಕ ಬಾರಿ ನಾನು ನೆನೆಸುತ್ತೇನೆ, ನಮಗೆ ನಿಜವಾಗಿಯೂ ಈ ಒಂದು ಹೊಸ ಒಡಂಬಡಿಕೆಯ ಒಂದು ಬಲ ನಮ್ಮಲ್ಲಿ ಇದೆಯೋ ಎಂಬುದಾಗಿ. We may have the pattern, but do we have the power of the Holy Spirit? ನಮ್ಮ ಮಧ್ಯದಲ್ಲಿ ಹೊಸ ಒಡಂಬಡಿಕೆಯ ರೀತಿಯಲ್ಲಿ ಕ್ರಮ ನಮ್ಮಲ್ಲಿ ಇರಬಹುದು, ಆದರೆ ಆ ಒಂದು ಹೊಸ ಒಡಂಬಡಿಕೆಯ ಬಲ ಇದೆಯೋ ಎಂಬುದಾಗಿ ನಾವು ನಮ್ಮನ್ನೇ ಪರೀಕ್ಷಿಸಿಕೊಳ್ಳಬೇಕಾಗಿದೆ. So the book of Acts should challenge me and you. ಈ ಒಂದು ಅಪೊಸ್ತಲರ ಕೃತ್ಯಗಳು ನಿಮ್ಮನ್ನ ಅದು ಸವಾಲಿಗೆ ಗುರಿ ಮಾಡಬೇಕಾಗಿದೆ. As we looked last time, the better name for that book is the act of the Holy Spirit through the apostles. ನಾವು ಕಳೆದ ಬಾರಿ ನೋಡುತ್ತಾ ಬಂದ ಹಾಗೆ ಉತ್ತಮವಾದಂತ ಶೀರ್ಷಿಕೆ ಏನಂದ್ರೆ ಪವಿತ್ರಾತ್ಮನ ಕಾರ್ಯಗಳು ಅಪೊಸ್ತಲರ ಮುಖಾಂತರ ಎಂಬುದಾಗಿರಬೇಕು. Yeah, so now we look at the present work and ministry of the Holy Spirit. ನಾವು ಈಗ ಪ್ರಸ್ತುತ ಪವಿತ್ರಾತ್ಮನ ಕಾರ್ಯ ಮತ್ತು ಆತನ ಸೇವೆ ಏನು ಎಂಬುದಾಗಿ ನಾವು ನೋಡೋಣ. The early church ages or the apostolic time is gone. ಅಪೊಸ್ತಲರ ಅಥವಾ ಆದಿಸಭೆಯ ಸಮಯವದು ಆ ಒಂದು ಸಮಯದಿಂದ ನಾವು ದಾಟಿ ಈಗ ನಾವು ಬಂದಿದ್ದೇವೆ. But the Holy Spirit is still working. ಆದರೆ ಪವಿತ್ರಾತ್ಮನು ಇನ್ನೂ ಸಹ ಆತನು ಕಾರ್ಯ ಮಾಡುತ್ತಿದ್ದಾನೆ. The Holy Spirit is still working in the world and in the church. ಪವಿತ್ರಾತ್ಮನು ಆತನು ಲೋಕದಲ್ಲಿಯೂ ಮತ್ತು ಸಭೆಯ ಮಧ್ಯದಲ್ಲಿ ಆತನು ಕಾರ್ಯವನ್ನ ಇನ್ನೂ ಆತನು ನಡೆಸುತ್ತಾ ಬಂದಿದ್ದಾನೆ. So we will look first at what the Holy Spirit is doing in the world today. ನಾವು ಮೊದಲನೇದಾಗಿ ಈಗ ಪವಿತ್ರಾತ್ಮನು ಈ ಲೋಕದಲ್ಲಿ ಏನು ಕಾರ್ಯವನ್ನ ಮಾಡುತ್ತಿದ್ದಾನೆ ಎಂಬುದಾಗಿ ನಾವು ನೋಡೋಣ. In connection with the unbelievers. ಅವಿಶ್ವಾಸಿಗಳ ಮಧ್ಯದಲ್ಲಿ ಏನನ್ನ ಆತನು ಮಾಡುತ್ತಿದ್ದಾನೆ ಎಂಬುದಾಗಿ. Let's read the familiar passage, John 16:8-11. ಯೋಹಾನ ಸುವಾರ್ತೆ 16ನೇ ಅಧ್ಯಾಯ 8ರಿಂದ 11ನೇ ವಚನವನ್ನ ನಾವು ಓದಿಕೊಳ್ಳೋಣ. What is the main work of the Holy Spirit in the world among unbelievers? ಲೋಕದಲ್ಲಿ ಅಂದ್ರೆ ಅವಿಶ್ವಾಸಿಗಳ ಮಧ್ಯದಲ್ಲಿ ಪವಿತ್ರಾತ್ಮನ ಸೇವೆ ಅಥವಾ ಕಾರ್ಯ ಎಂತದಾಗಿದೆ ಎಂಬುದಾಗಿ ನಾವು ನೋಡೋಣ. 8-11, please read. Do you have a Kannada Bible? Yes, uncle. Okay, 8-11. ಯೋಹಾನ್ ಬರೆದ ಸುವಾರ್ತೆ 16ನೇ ಅಧ್ಯಾಯ 8ರಿಂದ 11ನೇ ವಚನ. ಆತನು ಬಂದು ಪಾಪ, ನೀತಿ, ನ್ಯಾಯ ತೀರ್ವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರುಹನ್ನ ಹುಟ್ಟಿಸುವನು. ಅವರು ನನ್ನನ್ನು ನಂಬದೇ ಇರುವುದರಿಂದ ಪಾಪದ ವಿಷಯದಲ್ಲಿಯೂ, ನಾನು ತಂದೆಯ ಬಳಿಗೆ ಹೋಗಿ ಇನ್ನು ಮೇಲೆ ನಿಮಗೆ ಕಾಣಿಸದೆ ಇರುವುದರಿಂದ ನೀತಿಯ ವಿಷಯದಲ್ಲಿಯೂ, ಇಹಲೋಕಾಧಿಪತಿಗೆ ನ್ಯಾಯ ತೀರ್ವಿಕೆಯಾದುದರಿಂದ ನ್ಯಾಯ ತೀರ್ವಿಕೆಯ ವಿಷಯದಲ್ಲಿಯೂ ಲೋಕಕ್ಕೆ ಅರುಹನ್ನು ಹುಟ್ಟಿಸುವನು. So the Holy Spirit is convicting or declaring the guiltiness of the world and the people of the world about sin, righteousness and judgment. ಪವಿತ್ರಾತ್ಮನು ಆತನು ಈ ಲೋಕದಲ್ಲಿ ಇರುವಂತ ಅಥವಾ ಅವಿಶ್ವಾಸಿಗಳ ಒಂದು ಪಾಪವನ್ನ ಅಥವಾ ಅವರ ಒಂದು ಅನೀತಿವಂತಿಕೆಯನ್ನ ಆತನು ಬಹಿರಂಗ ಪಡಿಸುವಂತ ಕಾರ್ಯವನ್ನ ಆತನು ಮಾಡುವಂತನಾಗಿದ್ದಾನೆ. ಹೇಗೆಂದರೆ ಪಾಪ, ನೀತಿ, ನ್ಯಾಯ ತೀರ್ವಿಕೆ ಈ ವಿಷಯದಲ್ಲಿ ಲೋಕಕ್ಕೆ ಅರುಹನ್ನ ಹುಟ್ಟಿಸುವಂತ ಕಾರ್ಯವನ್ನ ಆತನು ಮಾಡುತ್ತಿದ್ದಾನೆ. Many people don't admit that they are sinners. ಅನೇಕರು ಅವರು ಪಾಪಿಗಳು ಅಥವಾ ಪಾಪವನ್ನ ನಡೆಸಿರುವಂತವರು ಎಂಬುದಾಗಿ ಅವರು ಹೇಳಿಕೊಳ್ಳುವುದಕ್ಕೆ ಅವರಿಗೆ ಆಗುವುದಿಲ್ಲ.
Only by the conviction of the Holy Spirit, a sinner comes to realize that he is a guilty sinner before a holy God. ಆದರೆ ಪವಿತ್ರಾತ್ಮನ ಒಂದು ಕಾರ್ಯದ ಮುಖಾಂತರವೇ ಒಬ್ಬ ಪಾಪಿಯು ಆತನು ನಿಜವಾಗಿಯೂ ಆತನು ಅಳುಕಿರುವಂತ ಒಬ್ಬ ಪಾಪಿ ಒಬ್ಬ ಪವಿತ್ರ ದೇವರ ಮುಂದೆ ಆತನು ಪಾಪಿ ಎಂಬುದಾಗಿ ಒಪ್ಪಿಕೊಳ್ಳುವುದಕ್ಕೆ ಪವಿತ್ರಾತ್ಮನ ಕಾರ್ಯ ಆಗಿರಬೇಕಾಗಿದೆ. Also, that person is convicted that there is a righteousness of God before him. He has to give an account. ಮತ್ತು ಈ ಪವಿತ್ರವಾದಂತ ಅಥವಾ ಪರಿಶುದ್ಧ ದೇವರು ಆತನು ನೀತಿವಂತನಾಗಿದ್ದಾನೆ, ಆತನು ಲೆಕ್ಕವನ್ನ ಕೇಳುವಂತನಾಗಿದ್ದಾನೆ, ಆತನ ಮುಂದೆ ನಿಲ್ಲಬೇಕು ಎಂಬುದಾಗಿರುವಂತ ಅರುಹನ್ನು ಸಹ ಪವಿತ್ರಾತ್ಮನು ಹುಟ್ಟಿಸುವಂತನಾಗಿದ್ದಾನೆ. When it comes to judgment, there are two sides to that. ಈ ಒಂದು ನ್ಯಾಯ ತೀರ್ಪು ಮಾಡುವುದರ ಕುರಿತಾಗಿ ನೋಡುವುದಾದ್ರೆ ಎರಡು ಮುಖಗಳಿರುವಂತದ್ದಾಗಿದೆ. One, that sin leads to judgment. The wages of sin is death. ನ್ಯಾಯ ತೀರ್ಪಿಗೆ ಅಂದ್ರೆ ಪಾಪವು ಅದು ಪಾಪದ ಸಂಬಳ ಅದು ಮರಣ ಎಂಬುದಾಗಿ ಇರುವಂತ ಅರಿವಿಕೆಯಾಗಿದೆ. It also shows a sinner that Christ took that judgment for us on the cross. ಮತ್ತು ಅದೇ ರೀತಿಯಾಗಿ ಇನ್ನೊಂದು ಕಡೆಯಲ್ಲಿ ಒಬ್ಬ ಪಾಪಿಯ ಒಂದು ಬದಲಾಗಿ ಆ ಒಂದು ಪಾಪವನ್ನ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ತಾನು ಹೊತ್ತುಕೊಂಡನು ಸಹ ಎಂಬುದಾಗಿ ಅದು ತಿಳಿಸುತ್ತದೆ. God judged his son, the Lord Jesus Christ, on our behalf. ದೇವರು ಆತನ ಮಗನಲ್ಲಿ ನಮ್ಮ ಪಾಪವನ್ನ ಆತನ ಮೇಲೆ ಹಾಕಿ ಆತನನ್ನ ಶಿಕ್ಷಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. So the Holy Spirit's work is to convict the world of sin, righteousness and judgment. ಆದುದರಿಂದ ನಾವು ನೋಡುತ್ತೇವೆ ಪವಿತ್ರಾತ್ಮನ ಕಾರ್ಯವು ಅದು ಪಾಪ, ನೀತಿ, ನ್ಯಾಯ ತೀರ್ವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರುಹನ್ನ ಹುಟ್ಟಿಸುವಂತದ್ದಾಗಿದೆ. At the same time, Holy Spirit is glorifying Christ. That is one of his ministry today. ಇನ್ನೊಂದು ಸೇವೆ ಏನೆಂದರೆ ಅದೇ ಸಮಯದಲ್ಲಿ ಯೇಸು ಕ್ರಿಸ್ತನನ್ನ ಮಹಿಮೆ ಪಡಿಸುವಂತದ್ದು ಆತನ ಕಾರ್ಯವಾಗಿದೆ. Let's read John 16, 13 and 14. ಯೋಹನ 16, 13, 14 ಕೂಡ ನಾವು ಓದಿಕೊಳ್ಳೋಣ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನ ನಿಮಗೆ ತಿಳಿಸುವನು. ಆತನು ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುತ್ತಾ ನನ್ನನ್ನೇ ಮಹಿಮೆ ಪಡಿಸುವನು. This is an important thing to notice because the Holy Spirit has taken a servant's role and his main work is to glorify Christ. ಇಲ್ಲಿ ಮುಖ್ಯವಾಗಿ ಒಂದು ವಿಷಯವನ್ನ ನಾವು ಇದನ್ನ ಅರ್ಥ ಮಾಡಿಕೊಳ್ಳಬೇಕು, ಗಮನ ವಹಿಸಬೇಕು. ಏನೆಂದರೆ ಪವಿತ್ರಾತ್ಮನ ಒಬ್ಬ ಸೇವಕನ ಸೇವೆಯನ್ನ ಆತನು ಮಾಡುವಂತನಾಗಿದ್ದಾನೆ. ಏನೆಂದರೆ ಯೇಸು ಕ್ರಿಸ್ತನನ್ನ ಮಹಿಮೆ ಪಡಿಸುವಂತ ಆ ಒಂದು ಸೇವೆಯಾಗಿದೆ. The Holy Spirit will not be glorifying himself but glorifying Christ. ಪವಿತ್ರಾತ್ಮನು ತನ್ನನ್ನೇ ತಾನು ಮಹಿಮೆ ಪಡಿಸಿಕೊಳ್ಳದೆ ಯೇಸು ಕ್ರಿಸ್ತನನ್ನ ಮಹಿಮೆ ಪಡಿಸುವಂತ ಸೇವೆಯನ್ನ ಮಾಡುವಂತನಾಗಿದ್ದಾನೆ. Many of our Pentecostals and charismatic groups, they only talk about the Holy Spirit. They think Holy Spirit is the main topic. I'm not telling belittle Holy Spirit. We brethren people sometimes don't take Holy Spirit seriously and reverently. We need to, but at the same time, the Holy Spirit work is to magnify, to draw people to Christ. ಅನೇಕ ಒಂದು ಪೆಂಟೆಕಾಸ್ಟ್ ಪಂಗಡ ಅಥವಾ ಕರಿಸ್ಮ್ಯಾಟಿಕ್ ಪಂಗಡಗಳು ಅವರು ಪವಿತ್ರಾತ್ಮನು ಎಂಬುದಾಗಿ ಆತನ ಕುರಿತಾಗಿ ಹೆಚ್ಚಾಗಿ ಅವರು ಒತ್ತನ್ನ ಕೊಡುವಂತದ್ದಾಗಿ ಮಾತನಾಡುವಂತದ್ದಾಗಿರುತ್ತಾರೆ. ಆದರೆ ಇಲ್ಲಿ ನೋಡುವ ಪ್ರಕಾರ ಪವಿತ್ರಾತ್ಮನು ಆತನು ಕ್ರಿಸ್ತನನ್ನ ಮಹಿಮೆ ಪಡಿಸುವಂತನಾಗಿರುತ್ತಾನೆ. ನಾವು ಸಹೋದರ ಸಭೆಯಲ್ಲಿ ನಾವು ಪವಿತ್ರಾತ್ಮ ಕುರಿತಾಗಿ ನಾವು ಹೆಚ್ಚಾಗಿ ನಾವು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ ಅಥವಾ ಆತನ ಹಿಂದಕ್ಕೆ ಹಾಕುತ್ತೇವೆ. ಆದ್ರೆ ನಾವು ಆತನಿಗೂ ಸಹ ಮಹಿಮೆಯನ್ನ ನಾವು ಅಥವಾ ಗೌರವವನ್ನ ನಾವು ಕೊಡಬೇಕಾಗಿದೆ. ಆದ್ರೆ ಸತ್ಯಾಂಶ ಏನೆಂದ್ರೆ ಯೇಸು ಕ್ರಿಸ್ತನನ್ನ ಮಹಿಮೆ ಪಡಿಸುವಂತ ಸೇವೆಯನ್ನ ಪವಿತ್ರಾತ್ಮನು ಮಾಡುವಂತನಾಗಿದ್ದಾನೆ. Holy Spirit will not bring glory to himself
but Christ. ಪವಿತ್ರಾತ್ಮನು ಆತನು ತನಗೆ ತಾನೇ ಮಹಿಮೆಯನ್ನ ಪಡಿಸಿಕೊಳ್ಳದೆ ಕ್ರಿಸ್ತನನ್ನ ಮಹಿಮೆಯನ್ನ ಆತ ತರುವಂತನಾಗಿದ್ದಾನೆ. So the Holy Spirit convicts the world of sin. ಪವಿತ್ರಾತ್ಮನು ಈ ಲೋಕಕ್ಕೆ ಪಾಪದ ಒಂದು ಅರುಹನ್ನು ಹುಟ್ಟಿಸುತ್ತಾನೆ. Glorifying Christ. ಕ್ರಿಸ್ತನನ್ನ ಮಹಿಮೆ ಪಡಿಸುತ್ತಾನೆ. The third work of the Holy Spirit is retaining or restricting evil in the world. ಮೂರನೆಯ ಒಂದು ಕಾರ್ಯ ಅಥವಾ ಸೇವೆ ಪವಿತ್ರಾತ್ಮನು ಈ ಲೋಕದಲ್ಲಿ ಮಾಡುವಂತದ್ದು ಏನೆಂದರೆ ಆತನು ಆ ಒಂದು ಕೆಟ್ಟದ್ದನ್ನ ಅಥವಾ ದುಷ್ಟತನವನ್ನ ಆತನು ತಡೆಯುತ್ತಿದ್ದಾನೆ ಎಂಬುದಾಗಿ. ಒಂದು ಮಟ್ಟಕ್ಕಾದರೂ at least to some extent the evil is retained or controlled. ಒಂದು ತಕ್ಕ ಮಟ್ಟಿಗೆ ಅಥವಾ ಒಂದು ಮಟ್ಟಿಗೆ ಈ ಒಂದು ದುಷ್ಟತನವು ಹರಡದೇ ಇರುವ ಹಾಗೆ ಆ ಒಂದು ತಡೆಯನ್ನ ಹಾಕಿರುವಂತ ಕಾರ್ಯವನ್ನ ಪವಿತ್ರಾತ್ಮನು ಆತನು ಮಾಡುತ್ತಿದ್ದಾನೆ. This is very important to know. If the Holy Spirit's work in the church was not there in this world would have been a little bit of hell. ಇಲ್ಲಿ ಇದು ಈ ಒಂದು ಮುಖ್ಯವಾಗಿ ಇದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಪವಿತ್ರಾತ್ಮನ ಕಾರ್ಯ ಈ ಲೋಕದಲ್ಲಿ ಅಥವಾ ಈ ಸಭೆಯಲ್ಲಿ ಮುಖಾಂತರ ಆತನು ನಡೆಸುತ್ತಾ ಇಲ್ಲದೆ ಇದ್ದರೆ ಈ ಲೋಕವು ಅದು ನರಕಕ್ಕೆ ಒಂದು ಚಿಕ್ಕ ಒಂದು ಚಿತ್ರಣವಾಗಿ ಅದು ಹೋಗುತ್ತಿತ್ತು. Remember, the Lord Jesus Christ told that we are the salt of the earth and the light of the world. ಈ ಒಂದು ಲೋಕದಲ್ಲಿ ಭೂಮಿಯಲ್ಲಿ ಉಪ್ಪಾಗಿ ಲೋಕಕ್ಕೆ ಬೆಳಕಾಗಿಯೂ ನೀವಿದ್ದೀರಿ ಎಂಬುದಾಗಿ ಯೇಸು ಕ್ರಿಸ್ತನ ಮಾತುಗಳನ್ನ ನೀವು ನೆನಪಿಗೆ ತರಲಿ. Can you imagine what will happen when the church is taken from here? It will be like food without salt and the world without light. ಈ ಒಂದು ಸಭೆಯನ್ನ ಕ್ರಿಸ್ತನಿಗೆ ತೆಗೆದುಕೊಂಡು ಹೋದ ನಂತರ ತನ್ನ ಬಳಿಗೆ ಈ ಲೋಕದಲ್ಲಿ ಆ ಒಂದು ಆಹಾರದಲ್ಲಿ ಉಪ್ಪಿಲ್ಲದೆಯೂ ಮತ್ತು ಲೋಕದಲ್ಲಿ ಬೆಳಕಿಲ್ಲದೆ ಇರುವ ಸ್ಥಿತಿಗೆ ಈ ಲೋಕವು ಬರುವಂತದ್ದಾಗಿದೆ. Look at 2 Thessalonians chapter 2 verse 6 and 7. 2 ಥೆಸಲೋನಿಕ 2ನೇ ಅಧ್ಯಾಯ 6 ಮತ್ತು 7ನೇ ವಚನವನ್ನ ನಾವು ನೋಡುವುದಾದರೆ, ಇದಲ್ಲದೆ ಆ ಮನುಷ್ಯನು ನೇಮಕವಾದ ಸಮಯದಲ್ಲಿಯೇ ಹೊರತು ಬಯಲಿಗೆ ಬರುವುದಕ್ಕೆ ಏನು ಅಡ್ಡಿ ಮಾಡುತ್ತದೋ ಅದು ನಿಮಗೆ ತಿಳಿದೇ ಇದೆ. ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನ ಸಾಧಿಸುತ್ತದೆ, ಆದರೆ ಇದುವರೆಗೆ ಅಡ್ಡಿ ಮಾಡುವವನು ತೆಗೆದು ಬಿಡಲ್ಪಡುವ ತನಕ ಅದು ಗುಪ್ತವಾಗಿಯೇ ಇರುವುದು. Yeah, when we studied the 2 Thessalonians, we have looked at it in Monday night Bible study. 2 ಥೆಸಲೋನಿಕದ ಅಧ್ಯಯನವನ್ನ ನಾವು ಸೋಮವಾರ ರಾತ್ರಿ ಮಾಡುವಂತ ಅಧ್ಯಾಯದಲ್ಲಿ ಇದನ್ನ ನಾವು ನೋಡುತ್ತಾ ಬಂದಿದ್ದೇವೆ. Something is restraining the world from going all out evil. ಇಡೀ ಲೋಕವು ಸಂಪೂರ್ಣವಾಗಿ ಅದು ದುಷ್ಟವಾಗಿ ಹೋಗದೆ ಇರುವುದಕ್ಕೆ ಅಡ್ಡಿ ಮಾಡುವಂತದ್ದು ಯಾವುದೋ ಒಂದು ವಿಷಯವು ಇದೆ ಎಂಬುದಾಗಿ ನಾವು ನೋಡಿದ್ದೇವೆ. Here we read that once the work of the Holy Spirit in the church is removed from here, then all hell will break loose, and that is the time when the Antichrist will be revealed during the tribulation. ಸಭೆಯನ್ನ ತೆಗೆದುಕೊಂಡ ನಂತರ ಪವಿತ್ರಾತ್ಮನ ಕಾರ್ಯ ಅಲ್ಲಿ ಅಡ್ಡಿ ಮಾಡುವವನ ಕಾರ್ಯ ಅಥವಾ ಬಿಟ್ಟಾಗ ಈ ಲೋಕದಲ್ಲಿ ಆ ಒಂದು ಅಧರ್ಮ ಸ್ವರೂಪನ ಅಥವಾ ಸೈತಾನನ ಆ ಒಂದು ದುಷ್ಟತನವು ಹರಡುವಂತದಾಗಿದೆ ಈ ಲೋಕದಲ್ಲಿ ಎಂಬುದಾಗಿ ನಾವು ನೋಡಬಹುದಾಗಿದೆ. ಕ್ರಿಸ್ತ ವಿರೋಧಿ, the Antichrist will be coming to scene. ಆ ಒಂದು ಕ್ರಿಸ್ತ ವಿರೋಧಿಯು ಆ ಒಂದು ಲೋಕದಲ್ಲಿ ಅಥವಾ ಕಾಣ ಬರುವಂತನಾಗಿದ್ದಾನೆ. The one that restrains, we need to be careful. ಅಡ್ಡಿ ಮಾಡುವವನು ಯಾರೆಂಬುದಾಗಿ ನಾವು ಎಚ್ಚರದಿಂದ ಇದರಲ್ಲಿ ನಾವು ನೋಡಬೇಕಾಗಿದೆ. It does not mean that the Holy Spirit will be not in this world during the tribulation. ಇಲ್ಲಿ ಅಡ್ಡಿ ಮಾಡುವವನು ತೆಗೆದು ಬಿಡುವ ತನಕ ಎಂಬುದಾಗಿ ಹೇಳುವಾಗ ನಾವು ಎಚ್ಚರದಿಂದ ಇರಬೇಕು. ಅದರ ಅರ್ಥ ಪವಿತ್ರಾತ್ಮನು ಆತನು ಈ ಒಂದು ಸಂಕಟ ಕಾಲದಲ್ಲಿ ಆತನು ಇರುವುದಿಲ್ಲ ಎಂಬುದಾಗಿ ಅದರ ಅರ್ಥವಲ್ಲ. If you study the book of Revelation, we see multitudes, a great number will come to faith in the Lord Jesus Christ through the Jewish 144,000 evangelists during that time. ಈ ಒಂದು ಸಂಕಟ ಕಾಲದ ಮಹಾಸಂಕಟ ಕಾಲದಲ್ಲಿ ಆ ಒಂದು
ಅನೇಕರು ಆ ಸಮಯದಲ್ಲಿಯೂ ಸಹ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಅವರು ದೇವರ ರಾಜ್ಯಕ್ಕೆ ಸೇರುವಂತರಾಗಿದ್ದಾರೆ. ಅದು 1,44,000 ಯಹೂದಿ ಆ ಒಂದು ಸುವಾರ್ತಿಕರ ಮುಖಾಂತರ ಅವರು ನಂಬಿಕೆಗೆ ಬರುವಂತರಾಗಿರುತ್ತಾರೆ. Of course, the work of the Holy Spirit will be there in this world. ಹೌದು, ಆ ಒಂದು ಸಮಯದಲ್ಲಿಯೂ ಸಹ ಪವಿತ್ರಾತ್ಮನ ಕಾರ್ಯ ನಡೆಯುತ್ತಿರುತ್ತದೆ. So the one who restrains means the Holy Spirit's work in the church as we know today will not be happening. The church will be removed from here. ಇಲ್ಲಿ ಅಡ್ಡಿ ಮಾಡುವವನು ತೆಗೆದು ಬಿಡಲ್ಪಡುವ ತನಕ ಎಂಬುದಾಗಿ ಹೇಳುವಾಗ ಸಭೆಯ ಮುಖಾಂತರ ಅಥವಾ ಸಭೆಯು ಎತ್ತಲ್ಪಡುವಾಗ ಸಭೆಯಲ್ಲಿ ನಡೆಸುವಂತ ಕಾರ್ಯವು ಅದು ನಿಲ್ಲುತ್ತದೆ ಎಂಬುದಾಗಿ ಅದರ ಅರ್ಥ. Remember, Holy Spirit is God. He is an omnipresent God. ಪವಿತ್ರಾತ್ಮನು ಆತನು ದೇವರೇ ಆಗಿದ್ದು ಸರ್ವವ್ಯಾಪಿಯಾದಂತ ದೇವರು ಆತನಾಗಿದ್ದಾನೆ. So when we say that the Holy Spirit came on the day of Pentecost, please understand it in the proper way. It doesn't mean that the Holy Spirit was not in this world. He came and is gone. Don't think like that. ಪವಿತ್ರಾತ್ಮನು ಆ ಒಂದು ಸಭೆಯ ಪ್ರಾರಂಭವಾಗ ಆತನು ಬಂದನೆಂಬುದಾಗಿ ಹೇಳುವಾಗ ಅದರ ಹಿಂದೆ ಆತನು ಇರಲಿಲ್ಲ ಎಂಬುದಾಗಿ ಅದರ ಅರ್ಥವಲ್ಲ. The day of Pentecost, he came in a special way to start the church. ಆದರೆ ಪಂಚಾಶತಮದ ದಿವಸದಲ್ಲಿ ಸಭೆಯನ್ನ ಪ್ರಾರಂಭ ಮಾಡುವುದಕ್ಕೋಸ್ಕರ ವಿಶೇಷವಾಗಿ ಆತನ ಕಾರ್ಯವನ್ನ ನಡೆಸುವುದಕ್ಕೋಸ್ಕರ ಆತನು ಬಂದನು. Just the same way we understand the Lord Jesus Christ is in heaven today, but he said, I'll be with you always. ಯಾವ ರೀತಿಯಾಗಿ ಯೇಸು ಕ್ರಿಸ್ತನು ಆತನು ಪರಲೋಕಕ್ಕೆ ಆತನು ಏರಿ ಹೋಗಿದ್ದಾನೆ, ಅದೇ ರೀತಿಯಲ್ಲಿ ಅದೇ ಸಮಯದಲ್ಲಿ ಆತನು ನಿಮ್ಮೊಟ್ಟಿಗೆ ಯುಗದ ಅಂತ್ಯದವರೆಗೆ ನಾನು ನಿಮ್ಮೊಟ್ಟಿಗೆ ಇರುತ್ತೇನೆ ಎಂಬುದಾಗಿರುವಂತ ವಾಗ್ದಾನವನ್ನ ಸಹ ಆತನು ಮಾಡಿದ್ದಾನೆ. Only God can do that. ಈ ರೀತಿಯಾಗಿ ದೇವರು ಮಾತ್ರವೇ ಮಾಡುವುದಕ್ಕೆ ಸಾಧ್ಯ. So the Holy Spirit through the church holds back the forces of evil and sin in the world. ಪವಿತ್ರಾತ್ಮನು ತನ್ನ ಒಂದು ಕಾರ್ಯದ ಮುಖಾಂತರ ಈ ಒಂದು ದುಷ್ಟ ಶಕ್ತಿಗಳ ಒಂದು ಕಾರ್ಯವನ್ನ ತಡೆಯುವಂತನಾಗಿದ್ದಾನೆ. Until God determines to let it loose in the great tribulation. ಆ ಒಂದು ಮಹಾಸಂಕಟ ಕಾಲದ ಸಮಯದವರೆಗೆ ಅದನ್ನ ತಡೆಯುವಂತನಾಗಿದ್ದಾನೆ. ಅದಾದ ನಂತರ ಆತನು ತೆಗೆಯುವಂತನಾಗಿದ್ದಾನೆ. And so we looked at the work of the Holy Spirit today in the world. ಇಂದು ನಾವು ಪವಿತ್ರಾತ್ಮನ ಕಾರ್ಯ ಈ ಲೋಕದಲ್ಲಿ ಯಾವ ರೀತಿಯಾಗಿ ಆತನು ಅವಿಶ್ವಾಸಿಗಳ ವಿಷಯದಲ್ಲಿ ಮಾಡುತ್ತಿದ್ದಾನೆ ಎಂಬುದಾಗಿ ನಾವು ನೋಡಿದ್ದೇವೆ. Now we look at the Holy Spirit's work in the church corporately, as a corporate body. ಯಾವ ರೀತಿಯಾಗಿ ಪವಿತ್ರಾತ್ಮನು ಸಭೆಯ ಬಹಿರಂಗವಾದಂತ ಸಭೆಯಲ್ಲಿ ಒಟ್ಟಾಗಿ ಬರುವಂತ ಸಭೆಯಲ್ಲಿ ಏನು ಕಾರ್ಯವನ್ನ ಮಾಡುತ್ತಿದ್ದಾನೆಂಬುದಾಗಿ ನಾವು ಎರಡನೇದಾಗಿ ನೋಡೋಣ. One, he empowers the church for witnessing and work. We saw that in Acts 1:8. ಅಪೊಸ್ತಲರ 1:8 ನಾವು ನೋಡಿದ ಪ್ರಕಾರ ಪವಿತ್ರಾತ್ಮನು ಬಂದಾಗ ನಮ್ಮನ್ನ ಅಥವಾ ಸಭೆಯಲ್ಲಿ ಪವಿತ್ರಾತ್ಮನ ಸಭೆಯನ್ನ ಬಲಪಡಿಸುವಂತನಾಗಿದ್ದು ಸಾಕ್ಷಿಯಾಗಿ ಇರುವುದಕ್ಕೋಸ್ಕರ ಸಹ ಆತನು ನಮ್ಮನ್ನ ನಡೆಸುತ್ತಾನೆ. And secondly, Luke chapter 24. ಎರಡನೇದಾಗಿ ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲಿ 46 to 49. 46ರಿಂದ 49ನೇ ವಚನದವರೆಗೆ. Luke 24, 46 to 49. ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 46ರಿಂದ 49ನೇ ವಚನದವರೆಗೆ. ಅವರಿಗೆ ಕ್ರಿಸ್ತನು ಶ್ರಮೆಪಟ್ಟು ಸತ್ತು 3ನೆಯ ದಿನದಲ್ಲಿ ಜೀವಿತನಾಗಿ ಎದ್ದು ಬರುವನೆಂತಲೂ ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮು ಮೊದಲುಗೊಂಡು ಸಮಸ್ತ ದೇಶದವರೆಗೂ ಆತನ ಹೆಸರಿನಲ್ಲಿ ಸಾರಲ್ಪಡುವಂತೆಂತಲೂ ಬರೆದಿದೆ. ಇವುಗಳ ವಿಷಯದಲ್ಲಿ ನೀವೇ ಸಾಕ್ಷಿ ಹೇಳುವವರಾಗಿದ್ದೀರಿ. ಇಗೋ, ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನ ನಿಮಗೆ ಕಳಿಸಿಕೊಡುತ್ತೇನೆ. ದೇವರು ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನ ಹೊದಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರಿ ಎಂದು ಹೇಳಿದನು. So the Holy Spirit is working through the church as a whole to be a witness for the Lord and do his work. ಪವಿತ್ರಾತ್ಮನು
ಈ ಸಾರ್ವತ್ರಿಕ ಸಭೆಯಲ್ಲಿ ಆತನು ಮಾಡುವಂತ ಕಾರ್ಯವೇನೆಂದರೆ ಆ ಒಂದು ಸಭೆಯು ಸಾಕ್ಷಿಯಾಗಿಯೂ ಮತ್ತು ತನ್ನ ಕಾರ್ಯವನ್ನ ನಡೆಸಬೇಕು ಎಂಬುದಾಗಿ. He is using the whole church, the true believers, the corporate church to do that. ಇಡೀ ಸಭೆಯನ್ನ ಅಥವಾ ಸಾರ್ವತ್ರಿಕ ಸಭೆಯ ವಿಶ್ವಾಸಿಗಳನ್ನ ಆತನು ತನ್ನ ಕಾರ್ಯವನ್ನ ನಡೆಸುವುದಕ್ಕೋಸ್ಕರ ಉಪಯೋಗಿಸುವಂತನಾಗಿದ್ದಾನೆ. We also see 1 Corinthians 2:1-5, the same thing. 1 ಕೊರಿಂಥ 2ನೇ ಅಧ್ಯಾಯ 2ರಿಂದ 5 ಅದರಲ್ಲಿಯೂ ಸಹ ನಾವು 1-5. 1ರಿಂದ 5ನೇ ವಚನದಲ್ಲಿ ಸಹ ನಾವು ಅದನ್ನೇ ನಾವು ನೋಡುತ್ತೇವೆ. ಸಹೋದರರೇ, ನಾನಂತೂ ದೇವರು ಹೇಳಿಕೊಟ್ಟ ಮಾತನ್ನ ತಿಳಿಸುವವನಾಗಿ ನಿಮ್ಮ ಬಳಿಗೆ ಬಂದಾಗ ವಾಕ್ಚಾತುರ್ಯದಿಂದಾಗಲಿ ಜ್ಞಾನ ಡಂಬದಿಂದಾಗಲಿ ಬರಲಿಲ್ಲ. ನಾನು ಶಿಲುಬೆಗೆ ಹಾಕಲ್ಪಟ್ಟವನಾದ ಯೇಸು ಕ್ರಿಸ್ತನನ್ನೇ ಹೊರತು ಬೇರೆ ಯಾವುದನ್ನು ತಿಳಿಯದವನಾಗಿ ನಿಮ್ಮಲ್ಲಿ ಇರುವನೆಂದು ತೀರ್ಮಾನಿಸಿಕೊಂಡೆನು. ಇದಲ್ಲದೆ ನಾನು ನಿಮ್ಮಲ್ಲಿಗೆ ಬಂದಾಗ ನಿಮ್ಮ ಬಳಿಯಲ್ಲಿ ಬಲಹೀನನು, ಭಯಪಡುವವನು, ಬಹು ನಡುಗುವವನು ಆಗಿದ್ದೆನು. ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನ ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನ ಆಧಾರ ಮಾಡಿಕೊಂಡಿರಬೇಕೆಂದು ನನ್ನ ಬೋಧನೆಯಲ್ಲಿಯೂ ಪ್ರಸಂಗದಲ್ಲಿಯೂ ಮನವೊಲಿಸುವ ಜ್ಞಾನ ವಾಕ್ಯಗಳನ್ನ ನಾನು ಪ್ರಯೋಗಿಸದೆ ದೇವರ ಆತ್ಮನ ಬಲವನ್ನ ತೋರ್ಪಡಿಸುವ ವಾಕ್ಯಗಳನ್ನೇ ಪ್ರಯೋಗಿಸಿದೆನು. So the Holy Spirit is the one that is working in the church for witnessing. ಸಾಕ್ಷಿಗಳಾಗಿರುವುದಕ್ಕೆ ಪವಿತ್ರಾತ್ಮನು ಸಭೆಯಲ್ಲಿ ಆತನು ಕಾರ್ಯ ಮಾಡುತ್ತಿದ್ದಾನೆ. It is also making the gospel preaching effective. ಅದೇ ರೀತಿಯಲ್ಲಿ ಒಂದು ಸುವಾರ್ತೆಯ ಒಂದು ಸೇವೆಯನ್ನ ಪ್ರಚಾರವನ್ನು ಮಾಡುವಂತದನ್ನ ಅದು ಬಲವಾಗಿರುವುದಕ್ಕೋಸ್ಕರ ಸಹ ಆತನು ಕಾರ್ಯವನ್ನ ಮಾಡುತ್ತಿದ್ದಾನೆ. Look at 1 Peter chapter 1:12. 1 ಪೇತ್ರ 1:12 ನಾವು ನೋಡೋಣ. 1 Peter 1:12. 1 ಪೇತ್ರ 1:12. ಈ ಸಂಗತಿಗಳನ್ನ ಮುಂತಿಳಿಸುವುದರಲ್ಲಿ ತಮಗೋಸ್ಕರವಲ್ಲ ನಿಮಗೋಸ್ಕರವೇ ಸೇವೆ ಮಾಡುವವರಾಗಿದ್ದರೆಂಬುದು ಅವರಿಗೆ ಪ್ರಕಟವಾಯಿತು. ಅವರು ಮುಂದಾಗಿ ಹೇಳಿದ ಸಂಗತಿಗಳೇ ಈಗ ಸಂಭವಿಸಿದವು ಎಂಬ ವರ್ತಮಾನವು ಪರಲೋಕದಿಂದ ಕಳುಹಿಸಲ್ಪಟ್ಟ ಪವಿತ್ರಾತ್ಮನ ಬಲದಿಂದ ನಿಮಗೆ ಸ್ವಾರ್ಥೆಯನ್ನು ಸಾರಿದವರ ಮೂಲಕ ನಿಮಗೆ ಪ್ರಸಿದ್ಧಿ ಮಾಡಲ್ಪಟ್ಟಿದೆ. ದೇವದೂತರಿಗೂ ಈ ಸಂಗತಿಗಳನ್ನ ಲಕ್ಷ್ಯವಿಟ್ಟು ನೋಡಬೇಕೆಂದು ಅಪೇಕ್ಷೆ ಉಂಟು. So not only the Holy Spirit works in the church to be witnessing, but that witnessing to be effective. ಪವಿತ್ರಾತ್ಮನು ಆತನು ಸಭೆಯ ಮುಖಾಂತರ ಆ ಒಂದು ಸಾಕ್ಷಿಯಾಗಿ ಇರುವುದಕ್ಕೂ ಮಾತ್ರವಲ್ಲದೆ ಆ ಒಂದು ಸಾರದ ಸ್ವಾರ್ಥೆಯು ಅದು ಬಲವಾಗಿ ಸಾರುವ ಹಾಗೆ ಪವಿತ್ರಾತ್ಮನ ಬಲದಿಂದ ಆತನು ನಡೆಸುತ್ತಾನೆ. And we already looked at the Holy Spirit is baptizing new believers into the body of Christ. ಇದು ಮಾತ್ರವಲ್ಲ, ನಾವು ಈಗಾಗಲೇ ನೋಡಿದ ಪ್ರಕಾರ ಹೊಸ ವಿಶ್ವಾಸಿಗಳನ್ನ ಸಭೆಗೆ ಸೇರಿಸುವಂತ ಪವಿತ್ರಾತ್ಮನ ದೀಕ್ಷಾಸ್ನಾನವನ್ನ ಸಹ ಆತನು ಮಾಡುವಂತನಾಗಿದ್ದಾನೆ. We looked at that verse 1 Corinthians 12:13. 1 ಕೊರಿಂಥ 12:13 ನಾವು ಅದನ್ನ ನೋಡಿದ್ದೇವೆ. And also enabling spiritual growth in the body. ಅದೇ ರೀತಿಯಲ್ಲಿ ಒಂದು ಕ್ರಿಸ್ತನೆಂಬ ದೇಹದಲ್ಲಿ ಆತ್ಮಿಕವಾಗಿ ಬೆಳೆಯುವುದಕ್ಕೋಸ್ಕರ ಸಹ ಆತನು ಕಾರ್ಯವನ್ನ ಮಾಡುತ್ತಿದ್ದಾನೆ. We are talking about the work of the Holy Spirit in the church corporately. ಈ ಒಂದು ಸಭೆಯಾಗಿ ಇರುವಂತ ಸಭೆಯ ಮಧ್ಯದಲ್ಲಿ ಯಾವ ರೀತಿಯಾಗಿ ಪವಿತ್ರಾತ್ಮನು ಕಾರ್ಯವನ್ನ ಆತನ ಸೇವೆಯನ್ನ ಮಾಡುತ್ತಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. Look at Colossians 1:28 and 29. ಕೊಲೋಸ 1:28-29 ಸಹ ನಾವು ನೋಡೋಣ. ನಾವು ಆತನನ್ನ ಪಡಿಸುವವರಾಗಿ ಸಕಲರಿಗೂ ಬುದ್ಧಿ ಹೇಳುತ್ತಾ ಸರ್ವರಿಗೂ ಪೂರ್ಣ ಜ್ಞಾನವನ್ನ ಉಪದೇಶಿಸುತ್ತಾ ದೇವರ ಮುಂದೆ ಎಲ್ಲರನ್ನ ಕ್ರಿಸ್ತನಲ್ಲಿ ಪ್ರವೀಣರನ್ನಾಗಿ ನಿಲ್ಲಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದೇವೆ. ನನ್ನಲ್ಲಿ ಕಾರ್ಯ ಸಾಧಿಸುವ ದೇವರ ಬಲವನ್ನ ಪ್ರಯೋಗ ಮಾಡಿ ಇದಕ್ಕೋಸ್ಕರವೇ ಹೋರಾಡುತ್ತೇನೆ, ಪ್ರಯಾಸ ಪಡುತ್ತೇನೆ. So the Holy Spirit is enabling spiritual growth, maturity in the body. ಆ ಒಂದು ದೇಹದಲ್ಲಿ ಅಂದ್ರೆ ಸಭೆಯಲ್ಲಿ ಆತ್ಮಿಕವಾಗಿ ಬೆಳೆಯುವುದಕ್ಕೋಸ್ಕರವೂ ಸಹ ಮತ್ತು ಕ್ರಿಸ್ತನಲ್ಲಿ ನಾವು ನಮ್ಮನ್ನ ಆತನು ಪ್ರವೀಣರನ್ನಾಗಿ ಮಾಡುವುದಕ್ಕೋಸ್ಕರ ಆತನು ತನ್ನ ಕಾರ್ಯವನ್ನ ಇಂದು ನಡೆಸುತ್ತಿದ್ದಾನೆ. Another work of the Holy Spirit is unifying the body of Christ. Ephesians 4:3 and 4.
ಎಫೆಸ 3 No, 4, ಮೂರು 3 and 4. ಅಂಕಲ್ Ephesians 4 verses 3 and 4. ಎಫೆಸ 4 3ನೇ ಮತ್ತು 4ನೇ ವಚನದಲ್ಲಿ ನಾವು ನೋಡುತ್ತೇವೆ ಯಾವ ರೀತಿಯಾಗಿ ಆತ್ಮನು ಒಂದಾಗಿ ಒಗ್ಗಟ್ಟಾಗಿ ನಮ್ಮನ್ನ ಇರಿಸುತ್ತಾನೆ ಎಂಬುದಾಗಿ. ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು, ಒಬ್ಬನೇ ಆತ್ಮನನ್ನ ಹೊಂದಿದವರು, ಒಂದೇ ಪದವಿಯನ್ನ ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು. 3 and 4 3 ಮತ್ತು 4 ಪ್ರೀತಿಯಿಂದ ಒಬ್ಬರನ್ನೊಬ್ಬರನ್ನ ಸಹಿಸಿಕೊಳ್ಳಿರಿ, ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನ ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರಿ. ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು, ಒಬ್ಬನೇ ಆತ್ಮನನ್ನ ಹೊಂದಿದವರು. Okay, so we see the Holy Spirit helps unifying the church. ಐಕ್ಯವನ್ನ ಕಾಪಾಡಿಕೊಳ್ಳುವುದಕ್ಕೆ ಪವಿತ್ರಾತ್ಮನು ಇಂದ ಅದು ಉಂಟಾಗುವಂತದ್ದಾಗಿದೆ. Another work is fostering fellowship among believers. ಇನ್ನೊಂದು ಕಾರ್ಯ ನಾವು ನೋಡುತ್ತೇವೆ, ಅದು ವಿಶ್ವಾಸಿಗಳ ಮಧ್ಯದಲ್ಲಿ ಅನ್ಯೋನ್ಯತೆಯನ್ನ ಉಂಟು ಮಾಡುವುದಕ್ಕೋಸ್ಕರವೂ ಸಹ ಆತನು ನಡೆಸುತ್ತಿದ್ದಾನೆ. Look at Philippians chapter 2 verse 1. ಫಿಲಿಪಿ 2:1 ನಾವು ನೋಡೋಣ. ಕ್ರಿಸ್ತನಿಂದ ಉತ್ತೇಜನ, ಪ್ರೀತಿಯ ಪ್ರೇರಣೆ, ಪವಿತ್ರಾತ್ಮನ ಅನ್ಯೋನ್ಯತೆ, ಕಾರುಣ್ಯದ ರಸಗಳು ಉಂಟಾಗುವುದಾದರೆ ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ. ಪವಿತ್ರಾತ್ಮನ ಅನ್ಯೋನ್ಯತೆ ಎಂಬುದಾಗಿ. Now, not lastly, but one of the main work of the Holy Spirit today in the church, we read in Jude verse 24. ಯೂದನ ಪತ್ರಿಕೆ 24ನೇ ವಚನದಲ್ಲಿ ಮುಖ್ಯವಾದಂತ ಒಂದು ಪವಿತ್ರಾತ್ಮನ ಸೇವೆಯನ್ನ ಸಹ ನಾವು ಅಲ್ಲಿ ನೋಡುತ್ತೇವೆ. ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ ತನ್ನ ಪ್ರಭಾವದ ಸಮಕ್ಷದಲ್ಲಿ ನಿಮ್ಮನ್ನ ನಿರ್ದೋಷಿಗಳನ್ನಾಗಿ ಹರ್ಷದೊಡನೆ ನಿಲ್ಲಿಸುವುದಕ್ಕೂ ಶಕ್ತನಾಗಿರುವ ನಮ್ಮ ರಕ್ಷಕನಾದ ಒಬ್ಬನೇ ದೇವರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪ್ರಭಾವ, ಮಹತ್ವ, ಅಧಿಕಾರಗಳು ಎಲ್ಲ ಕಾಲಕ್ಕಿಂತ ಮೊದಲು ಇದ್ದ ಹಾಗೆ ಈಗಲೂ ಯಾವಾಗಲೂ ಇರಲಿ, ಆಮೇನ್ ಎಂಬುದಾಗಿ ನಾವು ನೋಡುತ್ತೇವೆ. In other words, even though it is mentioned about the Lord Jesus Christ, it is the work of the Holy Spirit to make us fit for the bridegroom. This is the work of the Holy Spirit to sanctify us and present us before our bridegroom when he comes. ಇದು ಯೇಸು ಕ್ರಿಸ್ತನ ಮುಂದೆ ನಾವು ಸಭೆಯು ಅದು ನಿಷ್ಕಳಂಕವಾಗಿ ನಿರ್ದೋಷಿಯನ್ನಾಗಿ ಅದು ನಿಲ್ಲುವುದಕ್ಕೋಸ್ಕರ ಸಭೆಯನ್ನ ಅದು ನಡೆಸುವಂತ ಕಾರ್ಯ ಪವಿತ್ರಾತ್ಮನ ಕಾರ್ಯ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. So what is the Holy Spirit doing in the church? ಸಭೆಯ ಮಧ್ಯದಲ್ಲಿ ಪವಿತ್ರಾತ್ಮನ ಕಾರ್ಯವೇನಾಗಿದೆ? Empowering the church for witnessing. ಸಭೆಯನ್ನ ಸಾಕ್ಷಿಗಳನ್ನಾಗಿ ನಿಲ್ಲಿಸುವುದಕ್ಕೂ ಅಥವಾ ಬಲಪಡಿಸುವುದಕ್ಕೂ. Making the preaching, gospel preaching effective. ಮತ್ತು ಆ ಒಂದು ಸಾರುವಂತ ಸುವಾರ್ತೆಯದು ಬಲಯುತವಾಗಿರುವಂತೆ ಪವಿತ್ರಾತ್ಮನಿಂದ ಉಂಟಾಗುವಂತ ಬಲವು. Baptizing believers into the body of Christ. ಕ್ರಿಸ್ತನೆಂಬ ಸಭೆಯಲ್ಲಿ ದೇಹದಲ್ಲಿ ವಿಶ್ವಾಸಿಗಳನ್ನ ಸೇರಿಸುವಂತ ಪವಿತ್ರಾತ್ಮನ ದೀಕ್ಷಾ ಸ್ನಾನವನ್ನ ಮಾಡುವಂತದ್ದು. Enabling spiritual growth in the body. ಮತ್ತು ಆ ದೇಹದಲ್ಲಿ ಆತ್ಮಿಕವಾಗಿ ಬೆಳೆಯುವುದಕ್ಕೋಸ್ಕರ ನಡೆಸುವಂತ ಕಾರ್ಯ. Unifying the body of Christ. ಮತ್ತು ಪವಿತ್ರಾತ್ಮನಿಂದ ಉಂಟಾಗುವಂತ ಐಕ್ಯಮತ್ಯ ಆ ಒಂದು ಕ್ರಿಸ್ತನೆಂಬ ದೇಹದಲ್ಲಿ. Fostering fellowship among believers. ಮತ್ತು ವಿಶ್ವಾಸಿಗಳ ಮಧ್ಯದಲ್ಲಿ ಅನ್ಯೋನ್ಯತೆಯನ್ನ ಐಕ್ಯಮತ್ಯವನ್ನ ಉಂಟು ಮಾಡುವುದಕ್ಕೂ ಆತನು ಮಾಡುವಂತನಾಗಿದ್ದಾನೆ. ಅನ್ಯೋನ್ಯತೆಯನ್ನ ಉಂಟು ಮಾಡುವುದಕ್ಕೆ. And sanctifying us to present us before the bridegroom on that day when we meet the Lord Jesus Christ in the sky. ಮತ್ತು ಆ ಒಂದು ಮಧ್ಯಾಕಾಶದಲ್ಲಿ ಸಭೆಯು ಎತ್ತಲ್ಪಡುವಾಗ, ಕ್ರಿಸ್ತನ ಭೇಟಿ ಮಾಡುವಾಗ ನಿರ್ದೋಷಿಗಳನ್ನಾಗಿಯೂ ನಿಷ್ಕಳಂಕವಾಗಿ ನಿಲ್ಲಿಸುವಂತವನು ಪವಿತ್ರಾತ್ಮನೇ ಆಗಿದ್ದಾನೆ. Do you remember the Abraham's servant going to find a bride for Isaac, Abraham's son? ಅಬ್ರಹಾಮನ ಮಗನಾದ ಇಸಾಕನಿಗೆ ಹೆಣ್ಣನ್ನ ನೋಡುವುದಕ್ಕೋಸ್ಕರ ಆತನು ಒಬ್ಬ ಸೇವಕನು
ಒಬ್ಬ ಸೇವಕನು ಅಲ್ಲಿ ಹೋಗುತ್ತಾನೆ. We can read that in Genesis chapter 24. ಅದನ್ನ ಆದಿಕಾಂಡ 24ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. His work was to go and bring Rebekah and present her to Isaac. ಆತನ ಕಾರ್ಯ ಅಥವಾ ಆ ಸೇವಕನ ಕಾರ್ಯವೇನೆಂದರೆ ಇಸಾಕನಿಗೆ ಒಬ್ಬ ಹೆಂಡತಿಯನ್ನಾಗಿ ತರುವುದಕ್ಕೋಸ್ಕರ, ರೆಬೆಕಳನ್ನ ತರುವುದಕ್ಕೋಸ್ಕರ ಆತನು ಹೋಗಿ ಮಾಡುವಂತ ಕಾರ್ಯ. That's exactly what the Holy Spirit is doing today. ಅದೇ ರೀತಿಯಾದಂತಹ ಕಾರ್ಯವನ್ನ ಈ ಪವಿತ್ರಾತ್ಮನು ಇಂದು ಆತನು ಮಾಡುತ್ತಿದ್ದಾನೆ. Now when we look at the Holy Spirit's work individually to believers today, ವಿಶ್ವಾಸಿಗಳಲ್ಲಿ ಅಥವಾ ಅವರ ವೈಯಕ್ತಿಕ ಜೀವಿತದಲ್ಲಿ, ಒಬ್ಬೊಬ್ಬ ವಿಶ್ವಾಸಿಗಳ ಜೀವಿತದಲ್ಲಿ ಪವಿತ್ರಾತ್ಮನು ಏನು ಮಾಡುತ್ತಿದ್ದಾನೆಂಬುದಾಗಿ ನಾವು ನೋಡಬೇಕಾದರೆ, we were looking at the work of the Holy Spirit in the corporate or the church as a whole. ಒಂದು ಇಡೀ ಸಭೆಯಲ್ಲಿ ಪವಿತ್ರಾತ್ಮನ ಕಾರ್ಯ ಏನೆಂಬುದಾಗಿ ನಾವು ನೋಡುತ್ತಾ ಬಂದೆವು. But individually, ಆದರೆ ವೈಯಕ್ತಿಕವಾಗಿ ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ when we repent and believe, we are identifying with the Lord Jesus Christ. ನಾವು ಪಶ್ಚಾತ್ತಾಪವನ್ನ ಪಟ್ಟು ನಾವು ರಕ್ಷಣೆಗೆ ಬಂದಾಗ ನಾವು ಯೇಸು ಕ್ರಿಸ್ತನೊಟ್ಟಿಗೆ ನಾವು ಗುರುತನ್ನ ನಾವು ಹೊಂದುತ್ತೇವೆ. And he regenerates us. ನಮ್ಮನ್ನ ಆತನು ಪುನರ್ಜನ್ಮವನ್ನ ಆತನು ನೀಡುವಂತನಾಗಿದ್ದಾನೆ. That new birth is through the water and the spirit, as we read in John chapter 3. ಯೋಹನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಓದುವ ಪ್ರಕಾರ ಆ ಒಂದು ಹೊಸದಾಗಿ ನಾವು ಹುಟ್ಟುವಂತದ್ದು ನೀರು ಮತ್ತು ಪವಿತ್ರಾತ್ಮನ ಮುಖಾಂತರವಾಗಿದೆ. That water is not Christian baptism, it is word of God. ಆ ನೀರು ಎಂಬುದಾಗಿ ಹೇಳುವಂತದ್ದು ಅದು ದೀಕ್ಷಾ ಸ್ನಾನವಲ್ಲ, ಅದು ದೇವರ ವಾಕ್ಯಕ್ಕೆ ಹೋಲಿಕೆ ಆಗಿರುವಂತ. When the word of God and the spirit of God work together in a sinner's heart, he is born again. ದೇವರ ವಾಕ್ಯವು ಮತ್ತು ಪವಿತ್ರಾತ್ಮನ ಕಾರ್ಯ ಒಟ್ಟಾಗಿ ಒಬ್ಬ ಅವಿಶ್ವಾಸಿ ಅಥವಾ ಒಬ್ಬ ಪಾಪಿಯ ಜೀವಿತದಲ್ಲಿ, ಹೃದಯದಲ್ಲಿ ಕಾರ್ಯ ಮಾಡುವಾಗ ಆತನು ವಿಶ್ವಾಸಿಯಾಗುತ್ತಾನೆ. The Holy Spirit also purifies us from sin. He keeps on cleansing us. ಅದೇ ರೀತಿಯಾಗಿ ಪವಿತ್ರಾತ್ಮನು ನಮ್ಮನ್ನ ಪಾಪದಿಂದ ತೊಳೆಯುತ್ತಾ ಆತನು ಬರುತ್ತಾನೆ. Another word for that is sanctifying us. ಅದು ಅದರ ಇನ್ನೊಂದು ಪದ ನಮ್ಮನ್ನ ಶುದ್ಧೀಕರಿಸುವಂತದ್ದಾಗಿದೆ. And he indwells fully and permanently in the New Testament believer. ಒಬ್ಬ ಹೊಸ ಒಡಂಬಡಿಕೆ ವಿಶ್ವಾಸಿಯಲ್ಲಿ ಪವಿತ್ರಾತ್ಮನು ಆತನು ಸಂಪೂರ್ಣವಾಗಿ ಆತನು ವಾಸ ಮಾಡುವಂತನಾಗಿರುತ್ತಾನೆ, ಸದಾಕಾಲವು ಆತನು ವಾಸ ಮಾಡುತ್ತಾನೆ. He assures us of our salvation. ನಮ್ಮ ಒಂದು ರಕ್ಷಣೆಯ ಖಚಿತತ್ವವನ್ನ ಆತನು ನಮಗೆ ಕೊಡುವಂತನಾಗಿರುತ್ತಾನೆ. He fills us for enablement and service. ನಮ್ಮನ್ನ ಆತನು ಕ್ರಿಸ್ತನ ಸೇವೆಯನ್ನ ಮಾಡುವುದಕ್ಕೋಸ್ಕರ ಆತನು ಪವಿತ್ರಾತ್ಮ ಭರಿತರಾಗಿ ನಾವು ನಮಗೆ ಸಾಮರ್ಥ್ಯವನ್ನ ಆತನು ನೀಡುತ್ತಾನೆ. He illuminates the mind to understand and accept the things of God. ದೇವರ ವಿಷಯವಾಗಿರುವಂತ ಸಂಗತಿಗಳನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ನಮ್ಮ ಮನೋನೇತ್ರಗಳನ್ನ ತೆರೆಯುವಂತನಾಗಿರುತ್ತಾನೆ. He prays for believers according to God's will. In other words, he helps us in our prayer life. We don't know how to pray. ನಮಗೆ ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಮಗೆ ತಿಳಿಯದೆ ಇರುವುದರಿಂದ ಆತನು ಪ್ರಾರ್ಥನೆ ಮಾಡುವುದಕ್ಕೆ ನಮ್ಮನ್ನ ಸಹಾಯ ಮಾಡುವಂತನಾಗಿರುತ್ತಾನೆ. Romans 8:26 and 27. ಅದನ್ನ ರೋಮ 8:26-27 ನಾವು ಓದುತ್ತೇವೆ. The Holy Spirit helps us to discern false spirit and doctrine. ಪವಿತ್ರಾತ್ಮನು ಆತನು ತಪ್ಪಾದಂತ ಅಥವಾ ಸುಳ್ಳು ಬೋಧನೆಯನ್ನ ಅದನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಅಥವಾ ಗುರುತುಗಳು ಹಿಡಿಯುವುದಕ್ಕೆ ಸಹಾಯ ಮಾಡುತ್ತಾನೆ. You can read that in 1 John 4:1-4. 1 ಯೋಹಾನ 4:1-4 ಅದನ್ನ ನಾವು ಓದುತ್ತೇವೆ. He leads us and guides us. ನಮ್ಮನ್ನ ಆತನು ನಡೆಸುವವನಾಗಿಯೂ ನಮಗೆ ಆತನು ಬೋಧಿಸುವಂತನಾಗಿಯೂ ಆತನು ಇರುತ್ತಾನೆ. He teaches believers the truth. As we read, Jesus said, when the Holy Spirit comes, he will lead you into all truth.
ಸತ್ಯಗಳಿಗೆ ನಾವು ನಿಮ್ಮನ್ನ ನಡೆಸುವಂತವನು ಆತನು ಆಗಿದ್ದಾನೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದ ಮಾತನ್ನ ನಾವು ನೋಡುತ್ತೇವೆ. ಆತನು ನಮ್ಮನ್ನ ಆತನ ಸತ್ಯಾಂಶಗಳಲ್ಲಿ ನಡೆಸುತ್ತಾನೆ. What a wonderful ministry we have because of the indwelling Holy Spirit. ಪವಿತ್ರಾತ್ಮನು ನಮ್ಮಲ್ಲಿ ವಾಸ ಮಾಡುವ ಕಾರಣದಿಂದ ಎಂತಹ ಒಂದು ಶ್ರೇಷ್ಠ ಸೇವೆ ಹೊಂದಿದವನಾಗಿದ್ದಾನೆ. And many a times we don't give that proper respect, proper reverence, and proper value to the ministry of the Holy Spirit. That's very sad in my life and your life may be. ದೇವರ ಈ ಒಂದು ಅದ್ಭುತವಾದಂತ ಕೆಲಸ ಸೇವೆ ನಾವು ಗುರುತು ಹಿಡಿಯದೆ ನಾವು ಅನೇಕ ಬಾರಿ ಅದನ್ನ ನಾವು ತಾತ್ಸಾರ ಮಾಡುವಂತರಾಗಿರುತ್ತೇವೆ. So let me now talk about quickly. We have already covered this in different ways. Let me tell you about the 4 work of the Holy Spirit when a sinner repent and believe in the Lord. ಇದನ್ನ ಈಗಾಗಲೇ ನಾವು ನೋಡಿರಬಹುದು. ಆದರೆ ಒಬ್ಬ ಪಾಪಿಯು ಆತನು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವಾಗ 4 ಮುಖ್ಯವಾದಂತ ವಿಷಯಗಳನ್ನ ಪವಿತ್ರಾತ್ಮನು ಮಾಡುವಂತದನ್ನ ನಾವು ನೋಡೋಣ. One is the baptism of the Holy Spirit. ಮೊದಲನೇದಾಗಿ ಪವಿತ್ರಾತ್ಮನ ದೀಕ್ಷಾ ಸ್ನಾನ ಎಂಬುದಾಗಿ 1 Corinthians 12:13. 1 ಕೊರಿಂಥ 12:13 ನಾವು ಅದನ್ನ ನೋಡುತ್ತೇವೆ. ಯಹೂದ್ಯರಾಗಲಿ ಗ್ರೀಕರಾಗಲಿ ಓಕೆ ನಾವೆಲ್ಲರೂ ಒಂದೇ ದೇಹಕ್ಕೆ ಸೇರುವುದಕ್ಕಾಗಿ. ಸೊ ಇಟ್ ಇಸ್ ಎ ಒನ್ ಟೈಮ್ ಇವೆಂಟ್ ದಟ್ ಗಾಡ್ ಡಸ್ ಇನ್ ಅವರ್ ಲೈಫ್. ಈ ಒಂದು ಒಂದೇ ದೇಹವಾಗುವುದಕ್ಕೆ ಒಂದೇ ಆತ್ಮನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು ಎಂಬುದಾಗಿ ಹೇಳುವಾಗ ಇದು ಒಂದೇ ಬಾರಿ ಆಗುವಂತ ಘಟನೆ ಆಗಿದೆ. ಒಬ್ಬ ಪಾಪಿಯು ವಿಶ್ವಾಸಿ ಆಗುವಾಗ ಇಟ್ ಪ್ಲೇಸಸ್ believer in the body of Christ. We are talking about the universal body. ಅದು ನಮ್ಮನ್ನ ಒಂದೇ ದೇಹದಲ್ಲಿ ದೀಕ್ಷಾ ಸ್ನಾನವನ್ನ ಮಾಡಿಸುವಂತದ್ದಾಗಿದೆ ಎಂಬುದಾಗಿ ಹೇಳುವಾಗ ಸಾರ್ವತ್ರಿಕ ಸಭೆಯಲ್ಲಿ ಒಬ್ಬ ಪಾಪಿಯು ವಿಶ್ವಾಸಿಯಾಗಿ ಸೇರುವಂತನಾಗಿರುವಂತಹ ಕಾರ್ಯವಾಗಿದೆ. Now this need not be accompanied with any signs as in the early church. ಆದಿ ಸಭೆಯಲ್ಲಿ ಈ ಒಂದು ಕಾರ್ಯ ನಡೆಯುವಾಗ ಆದಂತ ಒಂದು ಸೂಚಕ ಕಾರ್ಯವಾಗಿ ನಮ್ಮ ಜೀವಿತದಲ್ಲಿ ಇಲ್ಲದೆ ನಡೆಯಬೇಕು ಎಂಬುದಾಗಿ ಇಲ್ಲ. In apostolic time, in some cases it happened. ಆದರೆ ಅಪೊಸ್ತಲರ ಸಮಯದಲ್ಲಿ ಆ ರೀತಿಯಾಗಿ ಆದದ್ದನ್ನ ಕೆಲವು ಸಮಯದಲ್ಲಿ ನಾವು ನೋಡುತ್ತೇವೆ. So today it may not happen, need not happen. ಆ ರೀತಿಯಾಗಿ ಆಗಲೇಬೇಕು ಎಂಬುದಾಗಿ ಏನಿಲ್ಲ ಈ ಒಂದು ನಮ್ಮ ಒಂದು ಸಮಯದಲ್ಲಿ. So understand these 4 work of God, the Holy Spirit in a believer's life the moment he or she gets saved. ಒಬ್ಬ ವಿಶ್ವಾಸಿಯು ಆ ಒಂದು ಸಮಯದಲ್ಲಿ ವಿಶ್ವಾಸಿ ಆಗುವ ಒಂದು ಸಮಯದಲ್ಲಿ ಆಗುವಂತ ಕಾರ್ಯಗಳನ್ನ ನಾವು ನೋಡ್ತಾ ಇದ್ದೇವೆ. The baptism of the Spirit or Holy Spirit. ಮೊದಲನೇದಾಗಿ ಪವಿತ್ರಾತ್ಮನಿಂದ ಉಂಟಾಗುವಂತ ದೀಕ್ಷಾ ಸ್ನಾನ. Secondly, the permanent indwelling of the Holy Spirit. ಎರಡನೇದಾಗಿ ಪವಿತ್ರಾತ್ಮನು ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಸದಾಕಾಲವೂ ವಾಸಿಸುವಂತದ್ದು. That is not the case in the Old Testament. ಆ ರೀತಿಯಾಗಿ ಸದಾಕಾಲ ವಾಸಿಸುವಂತದ್ದು ಹಳೆಯ ಒಡಂಬಡಿಕೆಯಲ್ಲಿ ನಡೆಯುತ್ತಿರಲಿಲ್ಲ. John 14:17 very clearly says. ಯೋಹಾನ ಸುವಾರ್ತೆ 14:17 ಅದು ಸ್ಪಷ್ಟವಾಗಿ ತಿಳಿಸುತ್ತದೆ. Read that. ನಾನು ತಂದೆಯನ್ನ ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. 16ನೇ ವಚನ. So this is ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. So ಸದಾ ವಾಸಿಸುವುದಕ್ಕಾಗಿ, that is only in the church age, in the New Testament period, not in the Old Testament. ಈ ಒಂದು ಸತ್ಯಾಂಶವನ್ನು ನಾವು ನೋಡುವುದೇನೆಂದರೆ ಈ ಹೊಸ ಒಡಂಬಡಿಕೆಯ ವಿಶ್ವಾಸಿಯ ಜೀವಿತದಲ್ಲಿ ಮಾತ್ರ ಅದು ನಡೆಯುವಂತದ್ದಾಗಿದೆ. ಹಳೆ ಒಡಂಬಡಿಕೆಯಲ್ಲಿ ಈ ರೀತಿಯಾಗಿ ಸದಾಕಾಲ ವಾಸಿಸುವುದಕ್ಕೆ ಆತನು ಬರುವುದಿಲ್ಲ. 1 Corinthians 6:19 says that you are bought with a price and you know that you are the temple of the Holy Spirit. 1 ಕೊರಿಂಥ 6 ಸಹ ನಾವು ನೋಡುತ್ತೇವೆ. 19ನೇ ವಚನದಲ್ಲಿ ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದೋ. So we are baptized by the Holy Spirit.
ನಾವು ಪವಿತ್ರಾತ್ಮನಿಂದ ದೀಕ್ಷಾ ಸ್ನಾನವನ್ನ ಹೊಂದಿದ್ದೇವೆ. We are indwelt permanently by the Holy Spirit if you are a believer. ಒಬ್ಬ ವಿಶ್ವಾಸಿಯಾಗಿದ್ದರೆ ನಮ್ಮ ಜೀವಿತದಲ್ಲಿ ನಮ್ಮಲ್ಲಿ ಆತನು ಸದಾ ಕಾಲ ಬಂದು ವಾಸಿಸುವಂತನಾಗಿದ್ದಾನೆ. The third work is he has anointed us with the Holy Spirit. ಮೂರನೇ ಕಾರ್ಯವೇನೆಂದರೆ ಆತನು ನಮ್ಮನ್ನ ಪವಿತ್ರಾತ್ಮನಿಂದ ಅಭಿಷೇಕಿಸಿದ್ದಾನೆ. Now this is something that some other group will ask you. Are you anointed by the Holy Spirit? Did you get the anointing? ಈ ಒಂದು ಬೇರೆ ಪಂಗಡಗಳು ನಮ್ಮನ್ನ ಅವರು ಈ ರೀತಿಯಾಗಿ ಪ್ರಶ್ನೆಯನ್ನ ಕೇಳಬಹುದು, ಪವಿತ್ರಾತ್ಮನ ಅಭಿಷೇಕ ನಿಮಗೆ ಆಯಿತೋ ಎಂಬುದಾಗಿ. Let's read 1 John 2:20 and 27. 1 ಯೋಹಾನ 2 20 ಮತ್ತು 27 ನಾವು ನೋಡೋಣ. 20ನೇ ವಚನ, 1 ಯೋಹಾನ 2ನೇ ಅಧ್ಯಾಯ 20ನೇ ವಚನ. ನೀವು ಪವಿತ್ರನಾಗಿರುವ ಆತನಿಂದ ಅಭಿಷೇಕವನ್ನ ಹೊಂದಿದವರಾಗಿದ್ದು ಎಲ್ಲರೂ ತಿಳಿದವರಾಗಿದ್ದೀರಿ. 27ನೇ ವಚನ. ಆದರೆ ಆತನಿಂದ ನೀವು ಹೊಂದಿದ ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ ಯಾವನಾದರೂ ನಿಮಗೆ ಉಪದೇಶ ಮಾಡುವುದು ಅವಶ್ಯವಿಲ್ಲ. ಆತನು ಮಾಡಿದ ಅಭಿಷೇಕವು ಎಲ್ಲಾ ವಿಷಯಗಳಲ್ಲಿ ನಿಮಗೆ ಉಪದೇಶ ಮಾಡುವಂತದ್ದಾಗಿದ್ದು ಸತ್ಯವಾಗಿದೆ, ಸುಳ್ಳಲ್ಲ. ಅದು ನಿಮಗೆ ಉಪದೇಶ ಮಾಡಿದ ಪ್ರಕಾರ ಆತನಲ್ಲಿ ನೆಲೆಗೊಂಡಿರ್ರಿ. And when John is writing this, he is writing it as an event that is already happened in the past when you believed. ನಾವು ನಂಬಿಕೆಯನ್ನ ಇಟ್ಟಾಗ ಯೋಹಾನನು ಇಲ್ಲಿ ಬರೆಯುವ ರೀತಿ ಏನೆಂದರೆ ಈಗಾಗಲೇ ಅದು ಅಂದರೆ ಪವಿತ್ರಾತ್ಮನಿಂದ ಅಭಿಷೇಕವು ಆಗಿದೆ ಎಂಬುದಾಗಿರುವಂತ ವಿಷಯವನ್ನ ಆತನು ತಿಳಿಸುತ್ತಿದ್ದಾನೆ. 1 Peter 2:9. 1 ಪೇತ್ರ 2:9 ಸಹ ನಾವು ನೋಡೋಣ. ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನ ಪ್ರಚುರ ಮಾಡುವವರಾಗಿರುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವೂ, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. Now when we talk about anointing, we should go back to the Old Testament and learn who was anointed in the Old Testament. ನಾವು ಈ ಒಂದು ಅಭಿಷೇಕದ ಕುರಿತಾಗಿ ನಾವು ಮಾತನಾಡುವಾಗ ಹಳೆ ಒಡಂಬಡಿಕೆ ಹೋಗಿ ಯಾಕೆ ಅವರನ್ನ ಅಭಿಷೇಕ ಮಾಡಿದ್ದಾರೆ, ಯಾವಾಗ ಮಾಡಿದ್ದಾರೆ ಎಂಬುದಾಗಿ ನಾವು ನೋಡಬೇಕಾಗಿದೆ. ಯಾರನ್ನು ಕೂಡ, who was anointed, ಯಾರನ್ನ ಅಭಿಷೇಕ ಮಾಡಿದರು ಎಂಬುದಾಗಿ. In the Old Testament in Israel, 3 group of people were anointed. ಹಳೆ ಒಡಂಬಡಿಕೆಯಲ್ಲಿ ಮೂರು ಗುಂಪಿನ ಜನರನ್ನ ಅಭಿಷೇಕವನ್ನ ಮಾಡುತ್ತಿದ್ದರು. Prophet, ಪ್ರವಾದಿಗಳು, priest, ಯಾಜಕರು, and kings. ಮತ್ತು ಅರಸರು. We see Elijah anointing Elisha. ಎಲಿಯನು ಎಲೀಷನನ್ನ ಅಭಿಷೇಕ ಮಾಡುವಂತದನ್ನ ನಾವು ಓದುತ್ತೇವೆ. We see Moses anointing Aaron. ಮೋಶೆಯು ಅಹರೋನನನ್ನ ಅಭಿಷೇಕಿಸುವಂತದನ್ನ ನಾವು ನೋಡುತ್ತೇವೆ. We see Samuel anointing David. ಸಮುವೇಲನು ದಾವೀದನನ್ನ ಅಭಿಷೇಕಿಸುವುದನ್ನು ಸಹ ನಾವು ನೋಡುತ್ತೇವೆ. So the anointing oil was poured on these 3 group of people for the ministry to which God called them. ದೇವರು ಅವರನ್ನ ಕರೆದಂತ ಸೇವೆಯನ್ನ ಮಾಡುವುದಕ್ಕೋಸ್ಕರ, ಅವರನ್ನ ಪ್ರತಿಷ್ಠಾಪಿಸುವುದಕ್ಕೋಸ್ಕರ ಈ 3 ಗುಂಪಿನ ಜನರನ್ನ ಆ ಕಾಲದಲ್ಲಿ ಎಣ್ಣೆಯಿಂದ ಅಭಿಷೇಕಿಸುತ್ತಿದ್ದರು. Now in the New Testament, these 3 positions are ours when we are in Christ. ಆದರೆ ಹೊಸ ಒಡಂಬಡಿಕೆ ವಿಶ್ವಾಸಿಗಳಾದಂತ ನಮಗೆ ಈ 3 ಸ್ಥಾನಗಳು ಒಬ್ಬ ವಿಶ್ವಾಸಿಗೆ ಹೊಸ ಒಡಂಬಡಿಕೆಯಲ್ಲಿ ಕೊಡಲ್ಪಟ್ಟಿದೆ. We just read that we are a royal holy priesthood. ನಾವೀಗ ಇಲ್ಲಿ 1 ಪೇತ್ರ 2:9 ನಾವು ಓದಿದ್ದೇವೆ, ನಾವು ದೇವರಾದುಕೊಂಡಂತ ಜನಾಂಗವು, ರಾಜವಂಶಸ್ಥರಾದ ಯಾಜಕರಾಗಿದ್ದೇವೆ ಎಂಬುದಾಗಿ. We are holy priest, we are royal priest. ನಾವು ಪರಿಶುದ್ಧ ಯಾಜಕ ವರ್ಗದವರು ಮತ್ತು ರಾಜವಂಶಸ್ಥರಾದ ಯಾಜಕ ವರ್ಗದವರು ಆಗಿದ್ದೇವೆ. Holy means as priest we have to worship our God. ಪವಿತ್ರ ಯಾಜಕ ವರ್ಗದವರಿಗಾಗಿದ್ದೀರಿ ಎಂಬುದಾಗಿ ಹೇಳುವಾಗ ನಾವು ದೇವರನ್ನು ಆರಾಧಿಸುವಂತವರಾಗಿದ್ದೇವೆ ಎಂಬುದಾಗಿ. Royal priesthood means we should be his witness in this world. ರಾಜವಂಶಸ್ಥರಾದ ಯಾಜಕರು ಎಂಬುದಾಗಿ ಹೇಳುವಾಗ ಈ ಲೋಕದಲ್ಲಿ ನಾವು ಸಾಕ್ಷಿಗಳಾಗಿರಬೇಕು ಎಂಬುದಾಗಿ. So worship and witnessing is our work today.
ಇಂದು ನಮ್ಮ ಕೆಲಸವೇನೆಂದರೆ ನಾವು ಆತನನ್ನು ಆರಾಧಿಸುವಂತದ್ದು, ಆತನನ್ನ ಸಾಕ್ಷೀಕರಿಸುವಂತದ್ದು ಆಗಿದೆ. And Acts 1:8, we read that we are his witness. ಅಪೊಸ್ತಲರ 1:8 ನಾವು ನೋಡಿದ ಪ್ರಕಾರ ನಾವು ಆತನ ಸಾಕ್ಷಿಗಳಾಗಿದ್ದೇವೆ. That means we have a prophetic ministry, not telling something new, but taking the word of God and proclaiming it by the authority of the Holy Spirit, authority of God. That is a prophetic ministry. ನಮಗೆ ಒಂದು ಪ್ರವಾದಿಯ ಒಂದು ಸೇವೆಯನ್ನ ದೇವರು ನಮಗೆ ಕೊಟ್ಟಿದ್ದಾನೆ. ಏನೆಂದ್ರೆ ನಾವು ಏನನ್ನೋ ಭವಿಷ್ಯದಲ್ಲಿ ಆಗುವಂತದ್ದು ಹೇಳುವಂತದ್ದಲ್ಲ, ದೇವರ ವಾಕ್ಯದಿಂದಲೇ ನಾವು ಅದನ್ನ ತೆಗೆದುಕೊಂಡು ನಾವು ಸಾರುವಂತ ಒಂದು ಸೇವೆಯನ್ನ, ಸಾಕ್ಷಿಗಳನ್ನಾಗಿ ನಮ್ಮನ್ನ ಈ ಲೋಕದಲ್ಲಿ ಆತನು ಇಟ್ಟಿದ್ದಾನೆ. We are also in Christ, we are going to rule this world with Christ, so we are going to be a kingdom we are kings with him, we rule with him. ಅದೇ ರೀತಿಯಾಗಿ ಕ್ರಿಸ್ತನ ರಾಜ್ಯದಲ್ಲಿ ಆತನ ಒಟ್ಟಿಗೆ ನಾವು ಇದ್ದುಕೊಂಡು ಲೋಕವನ್ನ ನಾವು ಆಳುವಂತ ರಾಜ ವಂಶಸ್ಥರವರಾಗಿದ್ದೇವೆ ಎಂಬುದಾಗಿ ನಾವು ನೋಡುತ್ತೇವೆ. So believers, remember, just like the Old Testament prophet, priest and kings were anointed, we received that position or that responsibility the moment we accepted the Lord. ವಿಶ್ವಾಸಿಗಳು ನಾವು ಇದನ್ನ ಅರ್ಥ ಮಾಡಿಕೊಳ್ಳಬೇಕು. ಏನೆಂದರೆ ಹಳೆ ಒಡಂಬಡಿಕೆಯಲ್ಲಿ ಈ 3 ವರ್ಗದವರು ಇದ್ದರು, ಯಾಜಕರು, ಪ್ರವಾದಿಗಳು, ಯಾಜಕರು ಮತ್ತು ಅರಸರು. ಆ ಒಂದು 3 ಸ್ಥಾನವು ನಮಗೆ ಒಬ್ಬ ವಿಶ್ವಾಸಿಯಾದಂತ ಒಂದು ಸಮಯದಲ್ಲಿಯೇ ದೇವರು ನಮಗೆ ಆತನು ಒದಗಿಸಿಕೊಟ್ಟಿದ್ದಾನೆ. And fourthly, the work of the Holy Spirit in a believer is sealed by the Holy Spirit. ನಾಲ್ಕನೇದಾಗಿ ಪವಿತ್ರಾತ್ಮನಿಂದ ಗುರುತು ಹೊಂದುವಂತದ್ದು. ನಮ್ಮನ್ನು ಮುದ್ರೆ ಹಾಕಿವೆ. We are sealed means we have the seal of the Holy Spirit on us. ನಮಗೆ ಪವಿತ್ರಾತ್ಮನ ಮುದ್ರೆ ನಾವು ಹೊಂದಿದವರಾಗಿದ್ದೇವೆ ಎಂಬುದಾಗಿ ನಾವು ಅದರ ಅರ್ಥವಾಗಿದೆ, ಅದನ್ನು ನಾವು ನೋಡುತ್ತೇವೆ. Ephesians 1:13 and 4:30. ಎಫೆಸ 1:13 ಮತ್ತು 4:13 ಅದರಲ್ಲಿ ನಾವು ನೋಡುತ್ತೇವೆ. Please read that. I'll finish it in 2-3 minutes. ನಾವು ಅದನ್ನ ಬೇಗನೆ ಮುಗಿಸುತ್ತೇವೆ. ಎಫೆಸ 1:13, ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನ ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನ ಹೊಂದಿದ್ದೀರಿ. 4ನೇ ಅಧ್ಯಾಯ 13ನೇ ವಚನ. It is done, it is past. ನಾವಿಲ್ಲಿ ನೋಡುತ್ತೇವೆ, ಈ ಮುದ್ರೆ ಈಗಾಗಲೇ ನಾವು ಹೊಂದಿದ್ದೇವೆ, ಭೂತಕಾಲದಲ್ಲಿ ಆಗಿದೆ ಎಂಬುದಾಗಿ. Chapter 4 verse 30. 4ನೇ ಅಧ್ಯಾಯ 30ನೇ ವಚನವನ್ನ ನಾವು ಓದಿಕೊಳ್ಳೋಣ. ದೇವರ ಪವಿತ್ರಾತ್ಮನನ್ನ ದುಃಖಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. So both these places, it is a done deal when a sinner repent and believe in the Lord. This is not a second blessing. ಇದು ಎರಡನೆಯ ಒಂದು ಕೃಪೆ ಅಥವಾ ಆಶೀರ್ವಾದವಲ್ಲ. ಈಗಾಗಲೇ ಇದು ಒಬ್ಬ ಪಾಪಿಯು ವಿಶ್ವಾಸಿಯಾಗಿ ಆದ ಸಮಯದಲ್ಲಿಯೇ ನಾವು ಪವಿತ್ರಾತ್ಮನ ಮುದ್ರೆಯನ್ನ ನಾವು ಹೊಂದಿದ್ದೇವೆ. The seal speaks about ownership and security. ಈ ಒಂದು ಮುದ್ರೆಯು ಅದು ಒಬ್ಬ ಒಡೆತನ, what is it? Ownership. ಒಡೆಯತನವನ್ನ ಮತ್ತು ಒಂದು ಭದ್ರತೆಯನ್ನ ಅದು ಸೂಚಿಸುವಂತದ್ದಾಗಿದೆ. 1 Corinthians 6:19 says, our body is the temple, we are bought with a price, we belong to God. 1 ಕೊರಿಂಥ 6:19 ನಾವು ನೋಡಿರೋ ಪ್ರಕಾರ ನಾವು ಪವಿತ್ರಾತ್ಮ ವಾಸಿಸುವಂತ ಗರ್ಭಗುಡಿ ಆಗಿದ್ದೇವೆ, ಆತನು ನಮ್ಮನ್ನ ಕ್ರಯದಿಂದ ಕೊಂಡುಕೊಂಡವನಾಗಿದ್ದಾನೆ, ನಾವು ನಮ್ಮ ಸ್ವಂತ ಸ್ವತ್ತಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. Romans 8:37-39 says, nothing can separate us from the love of Christ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 36 ಮತ್ತು 7ರಲ್ಲಿ ನಾವು ನೋಡೋ ಪ್ರಕಾರ ಯಾವ ಒಂದು ಸಂಗತಿಯು ಕ್ರಿಸ್ತನು ನಮ್ಮ ಮೇಲೆ ಇಟ್ಟಿರುವಂತಹ ಪ್ರೀತಿಯಿಂದ ಅಗಲಿಸುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. So this is the main work of the Holy Spirit in an individual the moment he or she accepted the Lord. ಒಬ್ಬ ಪಾಪಿಯು ಕ್ರಿಸ್ತನ ಮೇಲೆ ನಂಬಿಕೆ, ಪಶ್ಚಾತ್ತಾಪದಿಂದ ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟ ಒಂದು ಸಮಯದಲ್ಲಿಯೇ ವಿಶ್ವಾಸಿಯಲ್ಲಿ ಆಗುವಂತ 4 ವಿಷಯಗಳಾಗಿದೆ. Baptism of the Holy Spirit. ಮೊದಲನೇದಾಗಿ ಪವಿತ್ರಾತ್ಮನಿಂದ ಉಂಟಾಗುವಂತ ದೀಕ್ಷಾಸ್ನಾನ. The permanent indwelling of the Holy Spirit. ಪವಿತ್ರಾತ್ಮನು ಸದಾ ಕಾಲವು ಬಂದು ನಮ್ಮಲ್ಲಿ ವಾಸಿಸುವಂತ ಒಂದು
The ಸೇವೆ, anointing of the Holy Spirit, ಪವಿತ್ರಾತ್ಮನ ಅಭಿಷೇಕ ಹೊಂದಿರುವಂತದ್ದು, the sealing of the Holy Spirit. ಪವಿತ್ರಾತ್ಮನಿಂದ ಮುದ್ರೆ ಹೊಂದುವಂತದ್ದು. There is no command for this that we have to do something to get this. ಯಾವ ಒಂದು ಕಡೆಯಲ್ಲಿಯೂ ನಾವು ಏನನ್ನೋ ಮಾಡಿ ಪವಿತ್ರಾತ್ಮನ ಒಂದು ವರವನ್ನ ಅಥವಾ ಕಾರ್ಯವನ್ನ ಹೊಂದಬೇಕು ಎಂಬುದಾಗಿ ಎಲ್ಲಿಯೂ ಇಲ್ಲ. Lord willing, next week we look at the command about the Holy Spirit that we have to do. ನಾವು ದೇವರ ಚಿತ್ತವಿರೋದಾದ್ರೆ ಮುಂದಿನ ವಾರ ಪವಿತ್ರಾತ್ಮನ ಆಜ್ಞೆಯನ್ನ ನಾವು ಅನುಸರಿಸಬೇಕೆಂಬುದಾಗಿರುವಂತಹ ಸಂಗತಿಯನ್ನ ನಾವು ನೋಡುತ್ತೇವೆ. We will also look at the future work of the Holy Spirit. ಅದೇ ರೀತಿಯಾಗಿ ಪವಿತ್ರಾತ್ಮನ ಭವಿಷ್ಯತ್ತಿನ ಒಂದು ಸೇವೆಗಳನ್ನ ಸಹ ನಾವು ನೋಡುತ್ತೇವೆ. What a gift God has given us when He has given us His Spirit. ಎಂತಹ ಒಂದು ವರವನ್ನ ಆತನು ಕೊಟ್ಟಿದ್ದಾನೆ, ಪವಿತ್ರಾತ್ಮನನ್ನ ವರವನ್ನಾಗಿ ಆತನು ನಮಗೆ ಕೊಟ್ಟಿದ್ದಾನೆ. May we value and may we obey the Holy Spirit and repent of anything that is not pleasing to the Holy Spirit in our life. ಪವಿತ್ರಾತ್ಮನಿಗೆ ಮೆಚ್ಚುಗೆ ಆಗದೇ ಇರುವಂತ ಸಂಗತಿಗಳನ್ನ ನಾವು ಪಶ್ಚಾತ್ತಾಪವನ್ನ ಪಟ್ಟು ತ್ಯಜಿಸಿ ನಾವು ಆತನಿಗೆ ವಿಧೇಯರಾಗಿ ನಾವು ಜೀವಿಸುವಂತರಾಗಿರೋಣ. May these words encourage us in our Christian life. ಈ ಅಧ್ಯಯನವು ಕ್ರಿಸ್ತಿಯ ನಡುವಿಕೆಯಲ್ಲಿ ನಮ್ಮನ್ನ ಅದು ಪ್ರೋತ್ಸಾಹ